तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಆತ್ಮನ ಬಗ್ಗೆ ಮತ್ತಷ್ಟು ಹೆಚ್ಚಿನ ಸ್ವಭಾವವನ್ನು ತಿಳಿಸ್ತಾ ಇದ್ದಾನೆ. ಹಂತ ಚೇನ್ ಮನ್ಯತೆ ಹಂತುಂ ಹತಶ್ಚೇನ್ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಹಂತಃ, ಹಂತ ಅಂತಂದ್ರೆ ನಾನು ಮತ್ತೊಬ್ಬನನ್ನು ಕೊಲ್ತಾ ಇದ್ದೀನಿ, ನನಗೆ ಆ ಶಕ್ತಿ ಇದೆ, ನಾ ಆ ಕೆಲಸವನ್ನು ಮಾಡಬಲ್ಲೆ, ಸೊ ಕೊಲ್ಲುವ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ, ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ಅದು ಹಂತ. ಹತಃ ಅಂತಂದರೆ ನಾನು ಕೊಲ್ಲಿಸಿಕೊಳ್ಳುವವನು, ನಾನು ಕೊಲ್ಲಲ್ಪಡುತ್ತೇನೆ, ಮತ್ತೊಬ್ಬ ನನ್ನನ್ನು ಕೊಲ್ತಾ ಇದ್ದಾನೆ, ನಾನು ಕೊಲ್ಲಿಸ್ಕೋತಾ ಇದ್ದೀನಿ. ಸೊ ಕೊಲ್ಲುವವನು ಕೊಲ್ಲುವ ಕರ್ಮವನ್ನು ಮಾಡ್ತಾ ಇದ್ದಾನೆ. ಸೊ ಈಗ ನಾನು ಅದರ ಫಲವನ್ನು ಅನುಭವಿಸ್ತಾ ಇದ್ದೀನಿ. ಐ ಆಮ್ ದಿ ಎಂಜಾಯರ್, ಐ ಆಮ್ ದಿ ಭೋಕ್ತ. ಸೊ ಇಲ್ಲಿ ಹಂತ ಮತ್ತು ಹತಃ ಈ ಎರಡು ಪದಗಳನ್ನು ನೋಡಿದಾಗ ಇಲ್ಲಿ ಎರಡು ಎಂಟಿಟಿಗಳಿದ್ದಾರೆ, ಎರಡು ವ್ಯಕ್ತಿತ್ವಗಳು ಇಲ್ಲಿ ಕಾಣುತ್ತೆ. ಒಂದು, ನಾನು ಕೊಲ್ಲೋವನು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಮತ್ತೊಬ್ಬನನ್ನು ಕೊಲ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಮತ್ತೊಬ್ಬ ಇದ್ದಾನೆ, ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಕೊಲ್ಲಲ್ಪಡುತ್ತೇನೆ, ನನ್ನನ್ನು ಈಗ ಕೊಂದು ಹಾಕ್ತಾರೆ. ಉಭೌತೌ ನ ವಿಜಾನೀತಃ. ಇಲ್ಲಿ ಅವರಿಬ್ಬರಿಗೂ ಕೂಡ ಇರೋ ಆ ಎರಡು ವ್ಯಕ್ತಿತ್ವಗಳಲ್ಲಿ ಅವರಿಬ್ಬರಿಗೂ ಕೂಡ ಸತ್ಯ ಏನು ಅನ್ನುವಂತಹದ್ದು ಗೊತ್ತಿಲ್ಲ. ಆದ್ರಿಂದ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಬ್ಬರಿಗೂ ಇಲ್ಲಿರುವಂತಹ ಸತ್ಯನೇ ಗೊತ್ತಾಗಿಲ್ಲ. ಉಭೌತೌ ನ ವಿಜಾನೀತಃ. ಇಲ್ಲಿ ಕೊಲ್ಲವನು ಹೇಳ್ತಾ ಇದ್ದಾನೆ, ನಾನು ಕೊಲ್ತೀನಿ, ನಾನು ಕೊಲ್ಲುವವನು. ಅವನು ಆ ರೀತಿ ಯೋಚನೆ ಮಾಡಿದ್ರು ಅಥವಾ ಆ ರೀತಿ ಅವನು ಹೇಳಿದ್ರು ಕೂಡ ಹಿ ಕೆನಾಟ್ ಕಿಲ್, ಕೊಲ್ಲುವ ಕರ್ಮ ಅವನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಮತ್ತೊಬ್ಬ ಯೋಚನೆ ಮಾಡ್ತಾನೆ, ನಾನು ಕೊಲ್ಲಲ್ಪಡುತ್ತೇನೆ, ನಾನು ಕೊಲ್ಲಿಸಿಕೊಳ್ಳುವೆ, ನಾನು ಹತನಾಗುವೆ. ಆ ರೀತಿ ಹೇಳಿದಾಗ ಕೊಲ್ಲಿಸಿಕೊಳ್ಳುವಂತಹ ಅದರ ಫಲ, ಆ ಕರ್ಮದ ಫಲವನ್ನು ಅನುಭವಿಸುವವನು ಕೂಡ ಅವನಲ್ಲ, ಕೊಲ್ಲುವವನ ಕರ್ಮವೂ ಅಲ್ಲ, ಕೊಲ್ಲಿಸಿಕೊಳ್ಳುವವನಾಗ ಅದು ಅವನು ಹಿ ಈಸ್ ನಾಟ್ ದಿ ಎಂಜಾಯರ್ ಆಲ್ಸೋ. ಈ ಒಂದು ಸಂದರ್ಭವನ್ನು ಗಮನಿಸಿದ್ರೆ ಇಲ್ಲಿ ಯಾವುದೇ ಒಂದು ಕರ್ಮ ಅವರಿಬ್ಬರು ಕೂಡ ಮಾಡೋದಿಲ್ಲ. ಕೊಲ್ಲುವಂತಹ ಕರ್ಮವನ್ನು ಅವನು ಮಾಡೋದಿಲ್ಲ, ಕೊಲ್ಲಿಸಿಕೊಳ್ಳುವಂತಹ ಅದರ ಫಲವನ್ನು ಉಣ್ಣುವವನು ಅವನು ಕೂಡ ಅಲ್ಲ. ಸೊ ಹಿ ಈಸ್ ನಾಟ್ ದಿ ಭೋಕ್ತ. ಅದೇ ರೀತಿ ಮತ್ತೊಬ್ಬ ಹಿ ಈಸ್ ನಾಟ್ ದಿ ಕರ್ತ ಆಫ್ ದಟ್ ಕರ್ಮ. ಕರ್ಮಕರ್ತೃನೂ ಅಲ್ಲ, ಕರ್ಮಫಲ ಭೋಕ್ತನೂ ಅವನಲ್ಲ.
ಮತ್ತು ಆ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಕರ್ಮ ಇಟ್ ಜಸ್ಟ್ ಹ್ಯಾಪನ್ಸ್, ಅದು ತಾನಾಗಿಯೇ ಅಲ್ಲಿ ಆ ರೀತಿ ಆಗತ್ತೆ. ಹಾಗಾದರೆ ಅಲ್ಲಿದ್ದವ್ರು ಯಾರು? ಅವರಿಬ್ಬರಲ್ಲಿ ಆ ಇದ್ದವ್ರು ಯಾರು? ದಟ್ ಈಸ್ ಆತ್ಮ. ಅದು ಆತ್ಮ. ಆತ್ಮ ಅಂತಂದಾಗ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆತ್ಮ ಈಸ್ ನಾಟ್ ದಿ ಕರ್ತ, ಹಿ ಈಸ್ ಅಕರ್ತ. ನಾವು ಪರಮಾತ್ಮನನ್ನು ನಾವು ಹೇಳ್ತೀವಿ, ಪರಮಾತ್ಮನ ಸ್ವಭಾವವನ್ನು ಕುರಿತು ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಯು ಆರ್ ನಾಟ್ ದಿ ಡೂವರ್. ಇದು ಶಾಸ್ತ್ರ ಹೇಳಿದೆ, ಒಬ್ಬ ಗುರು ಹೇಳಿದ್ದಾನೆ, ನಾನು ಆ ರೀತಿ ಚಿಂತೆ ಮಾಡ್ತಾ ಇದ್ದೀನಿ ನಿನ್ನ ಬಗ್ಗೆ. ಸೊ ಯು ಆರ್ ನಾಟ್ ದಿ ಡೂವರ್. ಹಾಗಾದರೆ ಆತ್ಮ ಅಂತಂದ್ರೆ ಏನು? ಆತ್ಮ ಅಂತಂದ್ರೆ ಹಿ ಈಸ್ ಎ ಸಾಕ್ಷಿ. ಅದಕ್ಕೆ ಪರಮಾತ್ಮನನ್ನ ಸಾಕ್ಷಿಭೂತ ಅಂತ ಹೇಳ್ತಾರೆ. ಹಿ ಈಸ್ ಎ ವಿಟ್ನೆಸ್. ಸೊ ಆತ್ಮನನ್ನ ಕುರಿತು ಹಿ ಈಸ್ ನಾಟ್ ದಿ ಕರ್ತ ಅಂತ ಹೇಳಿದಾಗ ಶಾಸ್ತ್ರ ಏನು ಹೇಳುತ್ತೆ? ಯಾರು ಒಂದು ಕರ್ಮವನ್ನು ಮಾಡಿರ್ತಾನೆ, ಹಿ ಅಲೋನ್ ಅದರ ಫಲವನ್ನು ಅನುಭವಿಸಬೇಕಾಗುತ್ತೆ. ಕರ್ಮವನ್ನು ಮಾಡಿದವನು ಮಾತ್ರವೇ ಆ ಕರ್ಮದ ಫಲವನ್ನು ಅನುಭವಿಸಬೇಕು. ಯಾರೋ ಕರ್ಮವನ್ನು ಮಾಡ್ತಾರೆ, ನಾನು ಅದರ ಫಲವನ್ನು ಅನುಭವಿಸ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಶಾಸ್ತ್ರ ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾರು ಕರ್ಮ ಮಾಡ್ತಾನೆ, ಕರ್ಮದ ಫಲ ಅವನೇ ಅದನ್ನು ಸ್ವೀಕರಿಸಬೇಕು, ಅವನೇ ಅದನ್ನು ಅನುಭವಿಸಬೇಕು. ಇಲ್ಲಿ ಪರಮಾತ್ಮನನ್ನ ಅಕರ್ತ ಅಂತ ಕರೆದಿರೋದ್ರಿಂದ ಪರಮಾತ್ಮ ಏನನ್ನೂ ಮಾಡುವವನಲ್ಲ. ಅವನು ಏನನ್ನೂ ಮಾಡುವವನಲ್ಲ ಅಂತಂದ ಮೇಲೆ ಅವನು ಅದರ ಫಲವನ್ನು ಅನುಭವಿಸುವವನೂ ಅಲ್ಲ. ಸೊ ಪರಮಾತ್ಮ ಈಸ್ ನಾಟ್ ದಿ ಎಂಜಾಯರ್. ಸೊ ಈ ಹಂತದಲ್ಲಿ ಪರಮಾತ್ಮನ ಸ್ವಭಾವವನ್ನು ಕುರಿತು ನಾವು ಚಿಂತನೆಯನ್ನು ಮಾಡಿದ್ರೆ ಪರಮಾತ್ಮ ಈಸ್ ಎ ಸಾಕ್ಷಿಭೂತ, ಹಿ ಈಸ್ ಎ ವಿಟ್ನೆಸ್. ಆದ್ರಿಂದ ಇಲ್ಲಿ ಇಬ್ರು ಕೂಡ ಯೋಚನೆ ಮಾಡ್ತಾ ಇರುವಂತಹದ್ದು ತಪ್ಪು. ಇಂತಹ ಪ್ರಶ್ನೆ ಬಂದಾಗ ನಮಗೆ ಬರುವಂತಹ ಸಹಜವಾದ ಪ್ರಶ್ನೆ, ಈಗ ಇಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮೆಲ್ಲರಲ್ಲಿವೆ ಒಂದು ಪ್ರಜ್ಞೆ ಅನ್ನುವಂತಹದ್ದಿದೆ. ನಮ್ಮನ್ನೆಲ್ಲ ಪ್ರಜ್ಞಾವಂತ ಅಂತ ಶಾಸ್ತ್ರ ಕರೆಯುತ್ತೆ. ಅಂತಂದ್ರೆ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ತೀವಿ. ಚೈತನ್ಯ ರೂಪಿ ನಾವೆಲ್ಲ, ನಮ್ಮನ್ನೆಲ್ಲ ವೇದಾಂತ ಆ ರೀತಿಯಲ್ಲಿ ಕರೆಯುತ್ತೆ. ಸೊ ನಮ್ಮೆಲ್ಲರಲ್ಲೂ ಇರುವವನು ಈ ಚೈತನ್ಯ ಪ್ರಭು ಅಥವಾ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಇಲ್ಲಿ ಅವನು ಕೊಲ್ಲುವವನು ಅಲ್ಲ, ಕೊಲ್ಲಿಸಿಕೊಳ್ಳುವವನು ಅಲ್ಲ. ಹಿ ಈಸ್ ನಾಟ್ ದಿ ಕರ್ತ, ಹಿ ಈಸ್ ನಾಟ್ ದಿ ಎಂಜಾಯರ್ ಅಂತ ಎಲ್ಲ ಹೇಳಿದ ಮೇಲೆ ಅವರಿಬ್ಬರು ಸತ್ಯವನ್ನು ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಆದ್ರಿಂದ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮೆಲ್ಲರಲ್ಲೂ ಇರುವಂತಹ ಆ ಕಾನ್ಷಿಯಸ್ನೆಸ್ ಅಥವಾ ಆತ್ಮಸ್ವರೂಪ ಅಥವಾ ಚೈತನ್ಯ ರೂಪಿ, ಚೈತನ್ಯ ಪ್ರಭು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಾಗ ನಮ್ಮೆಲ್ಲರಲ್ಲೂ ಇರುವವನು, ಅವನ ಪಾತ್ರ ಏನು? ಅವನು ಏನು ಮಾಡ್ತಾನೆ? ಹಾಗಾದರೆ ನಾ ಏನೋ ಮಾಡ್ತಿದ್ದೀನಿ ಅಂತಂದಾಗ ಮಾಡ್ತಾ ಇರೋದು ನೀನಲ್ಲ, ನಾ ಏನೋ ಅನುಭವಿಸ್ತಾ ಇದ್ದೀನಿ ಅಂತಂದಾಗ ಅನುಭವಿಸುವವನು ನೀನಲ್ಲ. ಈ ರೀತಿ ಹೇಳಿದಾಗ ನಮ್ಮೆಲ್ಲರಲ್ಲೂ ಇರುವ ಆ ಚೈತನ್ಯ ಪ್ರಭುವಿನ ಪಾತ್ರ ಏನು? ಅವನು ಯಾಕೆ ನಮ್ಮಲ್ಲಿ ಇದ್ದಾನೆ? ಈ ಒಂದು ಪ್ರಶ್ನೆ ಬರುತ್ತೆ. ಈಗ ನಮಗೆಲ್ಲ ಗೊತ್ತಿದೆ, ನಮಗೆ ಸಿಕ್ಕಿರುವಂತಹ ಒಂದು ದೇಹ ಈಸ್ ಎ ಜಡ. ಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ನಾವು ಈ ರೀತಿನೇ ಹೇಳಬೇಕಾಗತ್ತೆ, ನನಗೆ ದೇಹ ಅನ್ನುವಂತಹದ್ದು ಸಿಕ್ಕಿದೆ, ದಟ್ ಮೀನ್ಸ್ ನಾನು ದೇಹ ಅಲ್ಲ. ನನಗೆ ಸಿಕ್ಕಿದೆ ಅಂತಂದ ಮೇಲೆ ನಾನು ಅದಕ್ಕಿಂತ ಬೇರೆ. ಶಾಸ್ತ್ರ ತಿಳಿಸುವ ಪ್ರಕಾರನೇ ನಾವೀಗ ಯೋಚನೆ ಮಾಡಬೇಕು, ಆಗ ನಮಗೆ ಬೇಗ ಅರ್ಥ ಆಗುತ್ತೆ. ನಮಗೆಲ್ರಿಗೂ ಒಂದು ದೇಹ ಅನ್ನುವಂತಹದ್ದು ಸಿಕ್ಕಿದೆ. ನನಗೆ ಇದು ಸಿಕ್ಕಿದೆ ಅಂತಂದ್ರೆ ನಾನು ಅದಕ್ಕಿಂತ ಬೇರೆ, ದೇಹಕ್ಕಿಂತ ಬೇರೆ. ನನಗೆ ಈ ಒಂದು ವಸ್ತು ಸಿಕ್ಕಿದೆ ಅಂತಂದ್ರೆ ಈ ವಸ್ತು ಬೇರೆ, ನಾನು ಬೇರೆ. ನನಗೆ ಸಿಕ್ಕಿರುವಂತಹದ್ದು ಇದು, ಅದರಿಂದ ನಾನು ಇದು ಅಲ್ಲ. ಎಕ್ಸಾಕ್ಟ್ಲಿ ದೇಹ ಅನ್ನುವಂತಹದ್ದು
ನಮಗೆ ಸಿಕ್ಕಿದೆ ಅಂತ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ, ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿರುವುದರಿಂದ ನಾನು ದೇಹಕ್ಕಿಂತ ಬೇರೆ, ನಾನು ದೇಹಕ್ಕಿಂತ ಬೇರೆ. ದೆನ್ ಎರಡನೇ ಪ್ರಶ್ನೆ, ದೇಹ ಅಂತಂದ್ರೆ ಏನು ಹಾಗಾದ್ರೆ? ದೇಹ ಅನ್ನುವಂತಹದ್ದು ಒಂದು ಜಡ. ದೇಹ ಅದು ಜಡ. ದೇಹಕ್ಕೆ ನಾನು ಇದೀನಿ ಅನ್ನುವಂತಹದ್ದು ಕೂಡ ದೇಹಕ್ಕೆ ಗೊತ್ತಿಲ್ಲ, ಅಂಥ ಜಡ. ಈಗ ಒಂದು ಕಲ್ಲು ಬಂಡೆಯನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಅ ಜಡ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಆ ಕಲ್ಲು ಬಂಡೆಗೆ ನಾನಿಲ್ಲಿ ಈ ಜಾಗದಲ್ಲಿ ನಾನು ಇದೀನಿ ಅನ್ನುವಂತಹದ್ದು ಆ ಕಲ್ಲು ಬಂಡೆಗೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ಯಾರಾದ್ರೂ ನೀನು ಇದೆಯಾ ಅಂತಂದ್ರೆ ನಾವು ಯಾರನ್ನೂ ಕೇಳಬೇಕಾಗಿಲ್ಲ. ನಾವು ಹೇಳ್ತೀವಿ ಎಸ್ ನಾನು ಇಲ್ಲೇ ಇದ್ದೀನಿ, ನಾನು ಇಂಥ ಕಡೆ ಇದ್ದೀನಿ. ನಾವು ಯಾರನ್ನು ಕೇಳ್ಬಿಟ್ಟು ಅವರಿಗೆ ಉತ್ತರ ಕೊಡಬೇಕಾಗಿಲ್ಲ. ಆದರೆ ಕಲ್ಲು ಬಂಡೆಗೆ ನಾನು ಇದ್ದೀನಿ ಅನ್ನುವಂತಹದ್ದು ಗೊತ್ತಿಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ದೇಹವನ್ನ ಜಡ ಅಂತ ಕರೆದ್ರೆ ದೇಹಕ್ಕೆ ನಾನು ಇದೀನಿ ಅನ್ನುವಂತಹ ಅಸ್ತಿತ್ವ ಅದಕ್ಕೆ ತಾನಾಗಿ ಸಿಗೋದಿಲ್ಲ. ದೇಹ ಈಸ್ ಕಂಪ್ಲೀಟ್ಲಿ ಜಡ. ಇಂತಹ ಜಡವಾದ ದೇಹದಲ್ಲಿ ಭಗವಂತ ಹಿ ರಿಸೈಡ್ಸ್ ದೇರ್. ಭಗವಂತ ಬಂದು ಆ ದೇಹದಲ್ಲಿ ಇರ್ತಾನೆ. ಇಡೀ ದೇಹಕ್ಕೆ ಅವನು ಬಂದು ಇದ್ದಾಗ ಆ ದೇಹದಲ್ಲಿ ಒಂದು ಚೈತನ್ಯವನ್ನ ನಾವು ನೋಡ್ತೀವಿ. ದೇಹ ಅಲ್ಲಿ ತನ್ನ ಚಲನೆಗಳನ್ನು ಸ್ಟಾರ್ಟ್ ಮಾಡಿದಾಗ ದೇಹವನ್ನು ನಾವೇನಂತ ಕರಿತೀವಿ? ಚೈತನ್ಯ ಭರಿತವಾಗಿದೆ ಆ ದೇಹ ಅಂತ ಹೇಳ್ತೀವಿ. ಇಟ್ ಈಸ್ ಡೂಯಿಂಗ್ ಸೋ ಮೆನಿ ವರ್ಕ್ಸ್. ದೇಹ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಮೆನಿ ಆಕ್ಟಿವಿಟೀಸ್, ಈ ರೀತಿ ಹೇಳ್ತೀವಿ. ಸೊ ದೇಹಕ್ಕೆ ಚೈತನ್ಯವನ್ನು ತುಂಬುವಂತಹದ್ದು ಈ ಚೈತನ್ಯ ಪ್ರಭುವಿನ ಕೆಲಸ, ಅವನ ಉದ್ದೇಶ. ನಮ್ಮ ಈ ಜಡವಾದ ದೇಹದಲ್ಲಿ ಅವನು ಯಾಕೆ ಬಂದಿದ್ದಾನೆ ಅಂತಂದ್ರೆ, ಜಡವಾದ ದೇಹಕ್ಕೆ ಚೈತನ್ಯವನ್ನು ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಇಲ್ಲಿ ನಮ್ಮ ದೇಹದಲ್ಲಿ ಬಂದಿದ್ದಾನೆ. ದಿಸ್ ಈಸ್ ದಿ ರೋಲ್ ಆಫ್ ದಿ ಆತ್ಮ, ದಿಸ್ ಈಸ್ ದಿ ರೋಲ್ ಆಫ್ ದಿ ಕಾನ್ಶಿಯಸ್ನೆಸ್. ಸೊ ಹೀಗೆ ಹೇಳಿದಾಗ ದಿ ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಇದು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಇಟ್ ಲೆಂಡ್ಸ್. ಚೈತನ್ಯ ಅಥವಾ ಆತ್ಮ ಅಂತ ನಾವೇನು ಹೇಳ್ತೀವಿ, ಇದು ದೇಹಕ್ಕೆ ಆ ಚೈತನ್ಯವನ್ನು ಕೊಡುತ್ತೆ. ಇನ್ ಅದರ್ ವರ್ಡ್ಸ್, ದಿ ಜಡದೇಹ ಇಟ್ ಬಾರೋಸ್ ದಿ ಚೈತನ್ಯ ಫ್ರಮ್ ದಿ ಚೈತನ್ಯ ಪ್ರಭು ಕಾನ್ಶಿಯಸ್ನೆಸ್. ಸೊ ಕಾನ್ಶಿಯಸ್ನೆಸ್ ಅನ್ನುವಂತಹದ್ದು ಚೈತನ್ಯವನ್ನು ಕೊಡುವಂತಹ ಕೆಲಸವನ್ನು ಮಾಡೋದು ಬಿಟ್ಟರೆ ಬೇರೆ ಅದಿನ್ನೇನು ಮಾಡೋದಿಲ್ಲ. ಇದು ಸ್ಟೇಜ್ ನಂಬರ್ 1. ಆದುದರಿಂದ ಇಟ್ ಈಸ್ ಕಾಲ್ಡ್, ಚೈತನ್ಯ ಕೊಡುವಂತಹ ಅದನ್ನು ನಾವು ಆತ್ಮ ಅಂತ ಕರಿತೀವಿ. ಆತ್ಮವನ್ನು ಸಾಕ್ಷಿ ಅಂತ ಹೇಳ್ತೀವಿ. ಇಟ್ ಈಸ್ ವಿಟ್ನೆಸ್ ಅಂತ ಹೇಳ್ತೀವಿ. ಸೊ ಯಾವುದನ್ನು ನಾವು ಕಾನ್ಶಿಯಸ್ನೆಸ್ ಅಂತ ಕರೆದಿದ್ದೀವಿ, ಯಾವುದನ್ನ ಚೈತನ್ಯ ರೂಪಿ ಅಂತ ಕರೆದಿದ್ದೀವಿ, ಯಾವುದನ್ನ ವಿಟ್ನೆಸ್ ಅಂತ ಹೇಳ್ತಾ ಇದ್ದೀವಿ, ಅದು ಕರ್ತೃವೂ ಅಲ್ಲ, ಅದು ಭೋಕ್ತವೂ ಅಲ್ಲ. ಆದುದರಿಂದ ಒಂದು ಕರ್ಮ ಅನ್ನುವಂತಹದ್ದು ಅಲ್ಲಿ ನಡೆದಿದೆ. ಒಂದು ಕರ್ಮ ಅನ್ನುವಂತಹದ್ದು ಅಲ್ಲಿ ನಡೆದಿದೆ ಅಂತಂದ್ರೆ ಅದು ಯಾವ ರೀತಿಯ ಆಕ್ಷನ್ ಬೇಕಾದ್ರೂ ಆಗಿರಬಹುದು, ಯಾವ ರೀತಿಯ ಕರ್ಮ ಬೇಕಾದ್ರೂ ಆಗಿರಬಹುದು. ಅದೊಂದು ಪುಣ್ಯ ಕರ್ಮ ಆಗಿರಬಹುದು, ಅದೊಂದು ಪಾಪದ ಕರ್ಮ ಆಗಿರಬಹುದು. ಒಟ್ಟಿನಲ್ಲಿ ಅಲ್ಲಿ ಒಂದು ಕರ್ಮ ಅನ್ನುವಂತಹದ್ದು ಆಗಿದೆ ಅಂತಂದಾಗ ಇಟ್ ಈಸ್ ದಟ್ ಕರ್ಮ ಈಸ್ ಡನ್ ಬೈ ದೇಹ, ಮನಸ್ಸು ಮತ್ತು ಇಂದ್ರಿಯಗಳ ಒಂದು ಸಂಪೂರ್ಣ ಕಾಂಪ್ಲೆಕ್ಸ್ ಸೇರಿ ಅಲ್ಲಿ ಆ ಕರ್ಮವನ್ನು ನಡೆಯೋ ಹಾಗೆ ಮಾಡಿದೆ. ಸೊ ಕರ್ಮವನ್ನು ಮಾಡಿದ್ದು ಯಾರು? ದೇಹ, ಮನಸ್ಸು ಮತ್ತು ಬುದ್ಧಿ ಹಾಗೂ ಇಂದ್ರಿಯಗಳ ಒಂದು ಸಂಪೂರ್ಣ ಸಂಕೀರ್ಣ.
ಸೊ ದೇಹ ಮನಸ್ಸು ಹಾಗೂ ಸಂಕೀರ್ಣ ಎಲ್ಲ ಸೇರಿ ಒಂದು ಕರ್ಮವನ್ನು ಮಾಡಿದೆ ಅಂತಂದಾಗ ದೇಹದಲ್ಲಿ ಇರುವಂತಹ ಆ ಚೈತನ್ಯ ಪ್ರಭು ವಾಟ್ ಈಸ್ ಹಿ ಡೂಯಿಂಗ್? ಹಿ ಈಸ್ ಎ ಸಾಕ್ಷಿ. He is just witnessing what this Deha is doing. That's all. He will not even ask the body to stop. ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅದನ್ನು ಹೇಳೋದಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನೂ ಜಾಸ್ತಿ ಮಾಡು ಅದನ್ನು ಹೇಳೋದಿಲ್ಲ. ಅವನು ಜಸ್ಟ್ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ನಮಗೆ ಒಂದು ಕ್ಯಾಂಪಲ್ಲಿ ಸ್ವಾಮಿ ಮಿತ್ರಾನಂದ ಅವರು ಹೇಳಿದರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ ಭಾಗ, ಗರ್ಭಗುಡಿ ಬಾಗಿಲು ಹಾಕಿ ಬೀಗ ಹಾಕಿದೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಆ ಒಂದು ಪ್ರಾಂಗಣದಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಇದೆ. ಅದು ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇದೆ. ಅಲ್ಲಿ ಬೆಳಕಿನ ವ್ಯವಸ್ಥೆ ಇದೆ. ರಾತ್ರಿಯ ಸಮಯ. ಹೇಳಿ ದೇವಸ್ಥಾನ, ಅಲ್ಲಿ ವಿಶಾಲವಾದ ಜಾಗ ಕೂಡ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬೀಗ ಹಾಕಿ ಹೋಗಿದ್ದಾರೆ. ಅಲ್ಲಿ ಬೆಳಕಿನ ವ್ಯವಸ್ಥೆ ಇದೆ. ಆ ಜಾಗವನ್ನ ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬಹುದು. ಯಾಕೆ ಅಂತಂದ್ರೆ ಗರ್ಭಗುಡಿ ಬಾಗಿಲು ಹಾಕಿದೆ, ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅಲ್ಲಿಲ್ಲ, ಜಾಗ ವಿಶಾಲವಾಗಿದೆ, ಬೆಳಕಿನ ವ್ಯವಸ್ಥೆ ಇದೆ, ಎಲ್ಲ ಅನುಕೂಲಗಳು ಇದೆ. ಆ ಸಂದರ್ಭದಲ್ಲಿ ಆ ಒಂದು ಜಾಗವನ್ನ ಒಂದು ಭಜನೆ, ಒಂದು ಸತ್ಸಂಗ, ಒಂದು ಪಾಠ, ಈ ರೀತಿ ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಈ ರೀತಿ ನಡೀತಾ ಇದ್ದಾಗ ಅಲ್ಲಿರುವಂತಹ ಬೆಳಕು ಮತ್ತಷ್ಟು ಪ್ರಕಾಶಮಾನವಾಗಿ ಏನೋ ಅದು ಹೊಳೆಯೋದಿಲ್ಲ. ಇಲ್ಲಿ ನಡೀತಾ ಇರುವಂತಹದ್ದು ಸತ್ಸಂಗ, ಇದು ಇಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ, ಭಜನೆ ಆಗ್ತಾ ಇದೆ, ಭಗವಂತನನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಚ್ಚು ಪ್ರಕಾಶಮಾನವನ್ನೇನೋ ಅದು ಬೀರಲಿಲ್ಲ. ಅದೇ ರೀತಿ ಅದೇ ಜಾಗದಲ್ಲಿ ಯಾರೋ ಊರಿನ ಕೆಲವರು ದುಷ್ಟ ಮನಸ್ಸನ್ನು ಹೊಂದಿರುವಂತಹವರು ಅಲ್ಲಿ ಬರ್ತಾರೆ. ಅವರಲ್ಲಿ ಇಸ್ಪಿಟ್ ಆಡಬಹುದು, ಬೇರೆ ಬೇಡದ ವಿಚಾರವನ್ನು ಮಾತನಾಡಬಹುದು. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಬೆಳಕು ತನ್ನ ಪಾಡಿಗೆ ಆ ಪ್ರಕಾಶವನ್ನು ಕೊಡ್ತಾ ಇರುತ್ತೆ. ಇಲ್ಲಿ ಇವರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೆ ನಾನು ಪರ್ಮಿಷನ್ ಕೊಡಬಾರ್ದು ಅಂತ ದೀಪ ಆರೋಗೋದಿಲ್ಲ. ದೀಪ ತನ್ನ ಪಾಡಿಗೆ ತಾನು ಬೆಳಗ್ತಾ ಇದೆ. ದೆನ್ ವಾಟ್ ಈಸ್ ದಟ್ ದೀಪ ಡೂಯಿಂಗ್ ಅಂತಂದ್ರೆ, ಇಟ್ ಈಸ್ ಜಸ್ಟ್ ವಿಟ್ನೆಸಿಂಗ್. ಅಲ್ಲಿ ಕೇವಲ ಸಾಕ್ಷಿ. ಹಾಗಾದ್ರೆ ಕರ್ಮಗಳನ್ನ ಮಾಡ್ತಾ ಇರೋರು ಯಾರು? ಅಲ್ಲಿ ಸತ್ಸಂಗ ಮಾಡಿದವರು ಯಾರು, ಅಥವಾ ಬೇರೆ ಇನ್ನಿತರ ಬೇರೆ ಬೇರೆ ಬೇಡದ ದುಷ್ಟ ಚಟುವಟಿಕೆಗಳನ್ನ ಮಾಡಿದವರು ಯಾರು? ಇಟ್ ಈಸ್ ಓನ್ಲಿ ಕೆಲವು ದೇಹಗಳು. ದಟ್ಸ್ ಆಲ್. ಸೊ ಇಲ್ಲಿ ಕರ್ಮವನ್ನ ಮಾಡೋರು ಯಾರು ಅಂತಂದ್ರೆ, ಇಟ್ ಈಸ್ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು. ಆ ಒಂದು ಸಂಕೀರ್ಣ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, BMI ಅಂತ ಹೇಳ್ತಾರೆ. ಸೊ ಒಂದು ಕರ್ಮ ನಡೆದಿದೆ, ಅದು ಒಳ್ಳೇದಿರಬಹುದು, ಅದು ಕೆಟ್ಟದಿರಬಹುದು. ಅಲ್ಲಿ ಒಂದು ಕರ್ಮ ಅನ್ನುವಂತಹದ್ದು ನಡೆದಿದೆ ಅಂತಂದಾಗ ಅಲ್ಲಿ ಕರ್ಮವನ್ನ ನಡೆಸಿದವರು ಯಾರು ಅಂತಂದ್ರೆ, ಇಟ್ ಈಸ್ ದಿ ದೇಹ, ಇಟ್ ಈಸ್ ದಿ ಮನಸ್ಸು, ಇಟ್ ಈಸ್ ದಿ ಬುದ್ಧಿ, ಇಟ್ ಈಸ್ ದಿ ಇಂದ್ರಿಯಾಸ್. ಕಾನ್ಶಿಯಸ್ನೆಸ್ ಅನ್ನುವಂತಹದ್ದು ಅಲ್ಲಿ ಕೇವಲ ಸಾಕ್ಷಿ. ಮತ್ತು ಈ ಕಾನ್ಶಿಯಸ್ನೆಸ್ ಏನು ಮಾಡ್ತಾ ಇದೆ? ಹಾಗಾದರೆ ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಅನ್ನುವಂತಹದ್ದು ಇದೇ ಜಡವಾದ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಇಟ್ ಎಂಪವರ್ಸ್ ಅಂತಂದ್ರೆ ಸಬಲೀಕರಣ ಅಂತಂದ್ರೆ ಒಂದು ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಆ ದೇಹ ಅದನ್ನು ಯಾವ ರೀತಿ ಬೇಕಾದ್ರೂ ಉಪಯೋಗಿಸಬಹುದು. ತನಗೆ ಸಿಕ್ಕಂತಹ ಶಕ್ತಿಯನ್ನ ದೇಹ ಯಾವ ರೀತಿಯಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ಇಲ್ಲಿ ಸಬಲೀಕರಣ ಅಂತಂದ್ರೆ ಮತ್ತೊಂದು ಎಂಟಿಟಿಗೆ ಶಕ್ತಿಯನ್ನು ಒದಗಿಸುವಂತಹದ್ದು. ಸೊ ಇಲ್ಲಿ ಪರಮಾತ್ಮನನ್ನ ಅಕರ್ತ, ಅವನು ಏನನ್ನೂ ಮಾಡುವವನಲ್ಲ, ಆದರೆ ಜಡವಾದ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಇದ್ದಾನಲ್ಲ, ಶಕ್ತಿಯನ್ನ ಕೊಡ್ತಾ ಇದ್ದಾನಲ್ಲ. ಶಕ್ತಿಯನ್ನ ಕೊಡ್ತಾ ಇರುವಂತಹದ್ದು ಇಟ್ ಈಸ್ ನಾಟ್ ಎ ಕರ್ಮ. ಬಿಕಾಸ್ ಆತ್ಮ ಅಂತ ಹೇಳಿದಾಗ ಅದರ ಸ್ವಭಾವವೇ ಚೈತನ್ಯ. ಆತ್ಮ ಅಂತಂದ್ರೆ ಇಟ್ ಈಸ್ ವೆರಿ ಆಕ್ಟಿವ್, ಇಟ್ ಈಸ್ ಚೈತನ್ಯ, ದಟ್ಸ್ ಆಲ್.
ಇದನ್ನು ಹೇಗೆ ಅಂತಂದರೆ, ಈಗ ಬೆಳಗ್ಗೆ ಆಗಿದೆ, ನಾವೇನು ಮಾಡಿದ್ದೀವಿ, ರೂಮ್ನಲ್ಲಿ ಸ್ಕ್ರೀನ್ ಎಲ್ಲ ಹಾಕಿದ್ದೀವಿ, ಕಿಟಕಿಗಳನ್ನ ಕ್ಲೋಸ್ ಮಾಡಿದ್ದೀವಿ, ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟು ಮನೆಯ ಮೇನ್ ಡೋರು, ರೂಮ್ ಡೋರು ಎಲ್ಲ ಹಾಕ್ಕೊಂಡು ಮಲಗಿಬಿಟ್ಟಿದ್ದೀವಿ. ಬೆಳಗ್ಗೆ ಆಗಿದೆ. ಆದರೆ ಸೂರ್ಯ ಹುಟ್ಟಾಗಿದೆ, ಎಲ್ಲ ಕಡೆ ಬೆಳಕಿದೆ. ನಾವೇನು ಮಾಡ್ತೀವಿ, ಏನು ಇಷ್ಟೊಂದು ಕತ್ಲೆ? ಆಮೇಲೆ ಏನು ಮಾಡ್ತೀವಿ, ಸ್ಕ್ರೀನ್ನ ಸರಿಸ್ತೀವಿ, ಕಿಟಕಿ ತೆಗಿತೀವಿ, ರೂಮ್ ಡೋರ್ ತೆಗಿತೀವಿ, ಮೇನ್ ಡೋರ್ ತೆಗಿತೀವಿ, ಧಾರಾಕಾರವಾಗಿ ಬೆಳಕು ನುಗ್ಗುತ್ತೆ. ಆಗ ನಾವೇನು ಹೇಳ್ತೀವಿ, ಸೂರ್ಯ ಹುಟ್ಟಿದಾನೆ, ಬೆಳಕು ಕೊಡ್ತಾ ಇದ್ದಾನೆ, ಈ ವಿಚಾರ ಮಾತಾಡ್ತೀವಿ. ಬಟ್ ಇಟ್ ಈಸ್ ರಾಂಗ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್. ಸೂರ್ಯ ಬೆಳಕನ್ನೇ ಕೊಡ್ತಾ ಇದ್ದಾನೆ ಎನ್ನುವಂತಹದ್ದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನಾವು ಆ ರೀತಿ ಮಾತನಾಡ್ತಾ ಇದ್ದೀವಿ. ಭಾಷೆಯ ಪ್ರಕಾರ ಹೋದರೆ ಇಟ್ ಈಸ್ ಎ ರಾಂಗ್ ಯೂಸೇಜ್. ಬಿಕಾಸ್ ಸೂರ್ಯ ಅಂತಂದ್ರೆ ಇಟ್ ಈಸ್ ಬೆಳಕು, ಅವನು ಕೊಡಬೇಕಾಗಿಲ್ಲ. ಕಿಟಕಿ ತೆಗಿಬೇಕು, ಸ್ಕ್ರೀನ್ ಸರಿಸ್ಬೇಕು, ಮೇನ್ ಡೋರ್ ತೆಗಿಬೇಕು, ಬೆಳಕು ನುಗ್ಗತ್ತೆ. ಸೊ ಬೆಳಕನ್ನ ನಾವು ಪಡಿಬೇಕು, ಕೊಡೋನು ಸೂರ್ಯ ಅಲ್ಲ. ಸೂರ್ಯ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಬೆಳಕು. ನನಗೆ ಬೇಕು ಬೆಳಕು ಅಂತ ನಾನು ಆಸೆ ವ್ಯಕ್ತಪಡಿಸ್ಬೇಕು ಅಷ್ಟೇ ಹೊರತು ಸೂರ್ಯ ಇನ್ನೂ ಬೆಳಕು ಕೊಟ್ಟಿಲ್ಲ, ನನಗೆ ಮಾತ್ರ ಕೊಟ್ಟಿಲ್ಲ, ಪಕ್ಕದ ಮನೆಯವರು ಕೊಟ್ಟಿದ್ದಾನೆ, ಆ ರೀತಿ ಅಲ್ಲ. ಸೂರ್ಯ ಮೀನ್ಸ್ ಇಟ್ ಈಸ್ ಬೆಳಕು. ಸೊ ಬೆಳಕನ್ನು ನಾವು ಪಡ್ಕೋಬೇಕು. ಸೂರ್ಯ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಲೈಕ್ ದಟ್. ಇಟ್ ಈಸ್ ಎಕ್ಸಾಕ್ಟ್ಲಿ ಜಡವಾದ ದೇಹದಲ್ಲಿ ಚೈತನ್ಯ ಸ್ವರೂಪಿ ಆತ್ಮ ಇದ್ದಾನೆ ಅಂತಂದ್ರೆ ದೇಹಕ್ಕೆ ಶಕ್ತಿ ಬರುತ್ತೆ. ದೇಹಕ್ಕೆ ಶಕ್ತಿಯನ್ನು ಕೊಡುವವನು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಮ್ಗೆ ಅರ್ಥ ಆಗ್ಬೇಕು. ಯಾಕೆಂದ್ರೆ ದೇಹವನ್ನ ಜಡ ಅಂತ ಶಾಸ್ತ್ರ ಹೇಳಿದ್ಮೇಲೆ ನಾವು ಅದನ್ನ ವಿಚಾರ ಮಾಡಿದಾಗ ಅದು ಜಡ ಅನ್ನುವಂತಹದ್ದು ಗೊತ್ತಾಗುತ್ತೆ. ದೇಹ ಅನ್ನುವಂತಹದ್ದು ಜಡ. ಈ ದೇಹ ನಿರ್ಮಾಣ ಆಗಿರುವಂತಹದ್ದು ಪಂಚಭೂತಗಳಿಂದ. ಈ ದೇಹ ನನಗೆ ಸಿಕ್ಕಿರುವಂತಹದ್ದು ಇಟ್ ಈಸ್ ಎ ಪ್ರಾರಬ್ಧ ಕರ್ಮ. ಇದೆಲ್ಲ ಗೊತ್ತಾಗುತ್ತೆ. ಆಲ್ ದಿಸ್ ವಿಲ್ ಬಿ ರಿವೀಲ್ಡ್. ಆಗ ನಮಗೆ ಈ ದೇಹ ಅನ್ನುವಂತಹದ್ದು ಒಂದು ಪ್ರಾರಬ್ಧದ ಫಲ, ಅದು ನನಗೆ ಸಿಕ್ಕಿದೆ. ಆ ನನಗೆ ಅಂತ ನಾನು ಯಾವಾಗ ಹೇಳ್ಕೊತೀನಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಓನ್ಲಿ ವೆನ್ ದಿ ಮೈಂಡ್ ಐಡೆಂಟಿಫೈಸ್ ದ ಬಾಡಿ. ಮನಸ್ಸು ತನ್ನನ್ನ ದೇಹದೊಂದಿಗೆ ಗುರುತಿಸಿಕೊಂಡಾಗ ದೇಹವನ್ನ ನಾನು ಅಂತ ಹೇಳುತ್ತೆ. ಆವಾಗ ಆ ನಾನು ಅನ್ನುವಂತಹದ್ದು ಬರುತ್ತೆ. ಅದರ್ವೈಸ್ ಆ ನಾನು ಅನ್ನುವಂತಹದ್ದು ದೇಹದೊಂದಿಗೆ ಗುರುತಿಸಿಕೊಳ್ಳುವುದಕ್ಕೆ ಮುಂಚೆ ಕೂಡ ಅಲ್ಲಿ ಆತ್ಮ ಇರ್ತಾನೆ, ಆಮೇಲೆ ಕೂಡ ದೇರ್ ಈಸ್ ಆತ್ಮ. ಆತ್ಮ ಈಸ್ ಫಾರ್ ಎವರ್. ಯಾವಾಗ ನಾವು ನಮ್ಮನ್ನ ದೇಹದೊಂದಿಗೆ ಗುರುತಿಸ್ಕೋತೀವಿ ಆಗ ಅಲ್ಲಿ ಬರುವಂತಹದ್ದು ಸ್ಮಾಲ್ ಐ ಅಂತಂದ್ರೆ ಅಹಂಕಾರ. ಸೊ ಹೀಗೆ ಮಾಡುವಂತಹ ಕರ್ಮ ಯಾರು ಅಂತಂದ್ರೆ ಇಟ್ ಈಸ್ ದಿ ದೇಹ. ಹಾಗಾದ್ರೆ ನಾವೆಲ್ಲ ಯಾರು ಅಂತಂದ್ರೆ ನಾವೆಲ್ಲ ಆತ್ಮಸ್ವರೂಪಿಗಳು. ನಾವು ಯಾರು ಕೂಡ ಕರ್ತೃವೂ ಅಲ್ಲ, ನಾವು ಯಾರು ಭೋಕ್ತರೂ ಅಲ್ಲ. ಕರ್ತೃ ಮತ್ತು ಭೋಕ್ತ ಯಾರು ಅಂತಂದ್ರೆ ಇಟ್ ಈಸ್ BMI, ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳು. ಈ ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳು ದೇ ಪರ್ಫಾರ್ಮ್ಸ್ ದಿ ಆಕ್ಷನ್ಸ್. ಇಷ್ಟೆಲ್ಲ ಸ್ಪಷ್ಟವಾಗಿ ವೇದಾಂತ ಶಾಸ್ತ್ರ ಒಬ್ಬ ಗುರು ತಿಳಿಸಿದ್ರು ಕೂಡ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಆ ಕೆಲಸವನ್ನು ನಾನು ಮಾಡಿದೆ, ಈ ಕೆಲಸವನ್ನು ಅವನು ಮಾಡ್ದ, ನಾನೀಗ ಊಟ ಮಾಡಿದೆ, ನಾನು ಇದನ್ನು ಅನುಭವಿಸಿದೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತೀನಿ. ಈ ರೀತಿ ಆ ನಾನು ಅನ್ನುವಂತಹದನ್ನ ಪ್ರತಿಯೊಂದು ಕರ್ಮದ ಹಿಂದೆ ತಗೊಂಡೋಗಿ ನಾವು ನಿಲ್ಲಿಸ್ಕೋತೀವಿ. ಯಾಕೆ ಇಂತಹ ಫೀಲಿಂಗ್ಗಳು ನಮಗೆ ಬರುತ್ತೆ? ಯಾಕೆಂತಂದ್ರೆ ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳ್ತಾ ಇದೆ, ಒಬ್ಬ ಗುರು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿದಾಗ ಅರ್ಥ ಆಯ್ತು ಅಂತ ಹೇಳ್ತೀವಿ. ಆ ನಂತರದಲ್ಲಿ ಕೂಡ ನಾನು ಊಟ ಮಾಡಿದೆ, ನಾನು ನಿಂತ್ಕೊಂಡೆ, ನಾ ವಾಕ್ ಮಾಡ್ತಾ ಇದ್ದೀನಿ, ನಾ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಥವಾ ನಾ ಇನ್ನೇನೋ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿ ಕರ್ಮ ಹಾಗೂ ಯೋಚನೆಗಳ ಹಿಂದೆ
ಆ ನಾನು ಅನ್ನುವಂತಹ ಫೀಲಿಂಗ್ ಯಾಕೆ ನಮ್ಮಲ್ಲಿ ಇರುತ್ತೆ? ಇಟ್ ಈಸ್ ಓನ್ಲಿ ಬಿಕಾಸ್ ನಾವು ನಮ್ಮನ್ನು ದೇಹದೊಂದಿಗೆ ಗುರುತಿಸ್ಕೊತೀವಿ. ದೇಹದೊಂದಿಗೆ ಗುರುತಿಸ್ಕೊಂಡು ದೇಹವನ್ನು ನಾನು ಅಂತ ಸಂಪೂರ್ಣವಾಗಿ ನಾವು ನಂಬ್ತೀವಿ. ಯಾಕೆ ಈ ಒಂದು ಸ್ವಭಾವ ಅಷ್ಟು ಸುಲಭವಾಗಿ ಇದನ್ನು ನಂಬ್ತೀವಿ? ಶಾಸ್ತ್ರವನ್ನು ನಂಬಬಹುದು ಅಂತ ಚಿಂತೆ ಮಾಡ್ತೀವಿ, ದೇಹವನ್ನು ನಾನು ಅಂತ ನಂಬ್ತೀನಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ತಗೊಳ್ಳೋದಿಲ್ಲ. ದೇಹ ಅಂತಂದ್ರೆ ಇಟ್ ಈಸ್ ಮೀ. ಇಲ್ಲ ಒಬ್ಬ ಗುರು ಹೇಳ್ತಾ ಇದ್ದಾನೆ ಅಂದರೆ ನಾನು ಮನನ ಮಾಡ್ಕೋತೀನಿ, ನಾನು ಚಿಂತನೆ ಮಾಡ್ತೀನಿ, ಆಮೇಲೆ ಒಪ್ಕೋತೀನಿ. ಸೊ ಈ ರೀತಿ ಆಗ್ತಾ ಇದೆಯಲ್ಲ, ಅಷ್ಟು ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾರು ನೀನು, ಇದು ನಾನು. ಯಾಕೆ ಹಾಗೆ ಬರುತ್ತೆ? ಬಿಕಾಸ್ ಇಂತಹ ಒಂದು ಅನುಭವ, ದ ಮೆಮೊರಿ, ದಿ ಕರ್ಮ. ಮೆಮೊರಿ ಅಂತಂದರೆ ಕರ್ಮ. ಆ್ಯಕ್ಚುಲ್ ಆಗಿ ಇಂಗ್ಲೀಷಲ್ಲಿ ನಾವು ಮೆಮೊರಿ ಅಂತ ಹೇಳಿದಾಗ ಅದನ್ನ ನೆನಪು ಅಂತ ಕೂಡ ಹೇಳ್ತೀವಿ. ಬಟ್ ವೇದಾಂತ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ರೆ ಮೆಮೊರಿ ಅನ್ನುವಂತಹದ್ದು ಇಟ್ ಈಸ್ ದಿ ಕರ್ಮ. ಬಿಕಾಸ್ ವಾಸನ ಅನ್ನುವಂತಹ ಪದವನ್ನು ನಾವು ಯೂಸ್ ಮಾಡ್ತೀವಿ. ಸೊ ಆ ವಾಸನ ಅನ್ನುವಂತಹದ್ದು ಇಟ್ ಚೇಸಸ್, ಇಟ್ ಕರ್ಮ್ಸ್. ಆ ನೆನಪು ಅನ್ನುವಂತಹದ್ದು ಅಷ್ಟೇ, ನಾವು ರೀಕಾಲ್ ಮಾಡ್ಕೋಬೋದು. ಸೊ ಮೆಮೊರಿ ಅಂತಂದರೆ ವೇದಾಂತದ ದೃಷ್ಟಿಯಿಂದ ಇಟ್ ಈಸ್ ದಿ ಕರ್ಮ. ಸೊ ಈ ಒಂದು ದೇಹವನ್ನು ನಾನು ಅಂತ ನಾನು ಯಾಕೆ ಅಷ್ಟು ಬೇಗ ನಂಬ್ತೀನಿ ಅಂತಂದರೆ, ಇಂತಹ ಒಂದು ಅನುಭವಗಳು ನಮಗೆ ಎಷ್ಟೋ ಸಾವಿರ ಪೂರ್ವ ಜನ್ಮಗಳ ವಾಸನೆಗಳನ್ನು ಹೊತ್ತು ಈಗ ಮತ್ತೆ ಇನ್ನೊಂದು ಜನ್ಮ ಅಂತ ಹೇಳಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಎಷ್ಟೋ ಸಾವಿರ ವರ್ಷಗಳಿಂದ ಆ ವಾಸನ ಅನ್ನುವಂತಹದ್ದು ನಮ್ಮ ಚಿತ್ತದಲ್ಲಿ ಗಟ್ಟಿಯಾಗಿ ಬೇರೂರಿದೆ. ನಾನು ಅಂದರೆ ದೇಹ, ನಾನು ಅಂದರೆ ದೇಹ. ಬಟ್ ಈಗ ಈ ಜನ್ಮದಲ್ಲಿ ಅದೇ ವಾಸನೆಯೊಂದಿಗೆ ಹುಟ್ಟಿದ್ವಿ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ಎ ಸದ್ಗುರು. ಎಲ್ಲ ಸ್ವಲ್ಪ ಒಂದು ವೇದಾಂತ, ಶಾಸ್ತ್ರ, ಉಪನಿಷತ್ನ ತಿಳ್ಕೊಂಡು ಈ ಜನ್ಮದಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಅಂತಂದರೆ ಈ ದೇಹ ಅಲ್ಲ. ಸೊ ಎಷ್ಟೋ ಸಾವಿರ ವರ್ಷದಿಂದ ಆ ವಾಸನೆ ಇಲ್ಲಿದೆ. ಈಗ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ಎ ಸದ್ಗುರು, ಸದ್ಗುರುವಿನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ್ರಿಂದ ಅವನು ನಮಗೆ ಪಾಠವನ್ನೆಲ್ಲ ಮಾಡಿದ್ದಾನೆ. ಇಲ್ಲಪ್ಪ, ನೀನು ದೇಹ ಅಲ್ಲ, ದೇಹ ಅದು ನಿನ್ನ ಪ್ರಾರಬ್ಧ ಕರ್ಮ, ಅದು ನಿನ್ನನ್ನು ಅನುಸರಿಸಿ ಬಂದಿದೆ, ನೀನು ಆತ್ಮಸ್ವರೂಪಿ. ಹೀಗೆ ನಮ್ಮನ್ನ ಸಮಾಧಾನ ಮಾಡ್ತಾನೆ. ಆ ಕಾರುಣ್ಯಮೂರ್ತಿ ಗುರುಗೆ ಎಷ್ಟು ಸಹನೆ ಅಂತಂದರೆ, ನನಗೆ ಸಂಪೂರ್ಣವಾಗಿ ಅರ್ಥ ಆಗೋವರೆಗೂ ಬಿಡೋದಿಲ್ಲ. ನನ್ನ ಲೆವೆಲ್ಗೆ ಇಳಿತಾನೆ ಅವನು. ನನ್ನ ಲೆವೆಲ್ಗೆ ಇಳಿದು ಪ್ರೈಮರಿಯಿಂದ ಹೇಳ್ಕೊಡ್ತಾ ಬರ್ತಾನೆ. ಇಲ್ಲಪ್ಪ, ನೀನು ಆ ರೀತಿ ಅಲ್ಲ, ತಾಳ್ಮೆ ತಗೋ, ಇಲ್ಲ ಸಮಾಧಾನ ಮಾಡ್ಕೊ. ಹೀಗೆ ಬಹಳ ಕಾರುಣ್ಯದಿಂದ ಒಬ್ಬ ಗುರು ನಮಗೆ ಇದೆಲ್ಲ ಹೇಳ್ಕೊಡ್ತಾ ಇದ್ದಾನೆ. ಈಗೀಗ ನಮಗೆ ಇದು ಸ್ವಲ್ಪ ಅರ್ಥ ಆಗ್ತಾ ಇದೆಯಲ್ಲ, ಈಗ ಅರ್ಥ ಆಗ್ತಾ ಇರುವಂತಹ ಈ ಸತ್ಯವನ್ನ ಲೆಟ್ ಮೀ ಟ್ರೈ ಟು ಫಾಲೋ. ಸೊ ಎಷ್ಟೋ ಪೂರ್ವ ಜನ್ಮಗಳಿಂದ ಹೊತ್ತು ತಂದಂತಹ ಈ ವಾಸನಗಳು, ಅವುಗಳ ಕಾರಣದಿಂದ ಬಹಳ ಬೇಗ ದೇಹವನ್ನು ನಾನು ಅಂತ ಒಪ್ಕೋತಾ ಇದ್ದೀನಿ. ಈಗ ಒಬ್ಬ ಸದ್ಗುರುವಿನ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿದೆಯಲ್ಲ, ಈ ಕಾರಣದಿಂದ ನೌ ವಿ ಹ್ಯಾವ್ ಟು ರಿವರ್ಸ್ ದಟ್. ಹೌ ಟು ರಿವರ್ಸ್? ಇಟ್ ಈಸ್ ಓನ್ಲಿ ಥ್ರೂ ಸಾಧನ. ಯಾವಾಗ ಹಾಗೆ ನಾವು ಕಾನ್ಷಿಯಸ್ನೆಸ್ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತೆ, ಆಗ ಅಲ್ಲಿ ಎ ನ್ಯೂ ಎಂಟಿಟಿ ಈಸ್ ಬಾರ್ನ್, ದಟ್ ಈಸ್ ಕಾಲ್ಡ್ ಈಗೋ. ಯಾವಾಗ ನಮ್ಮಲ್ಲಿರುವಂತಹ ಪ್ರಜ್ಞೆ ದೇಹದೊಂದಿಗೆ ದೇಹವನ್ನು ನಾನು ಅಂತ ಗುರುತಿಸ್ಕೊಳ್ಳುತ್ತೆ, ಅಲ್ಲಿವರೆಗೆ ಅದು ಕಾನ್ಷಿಯಸ್ನೆಸ್ ಪ್ರಜ್ಞೆ ಅಂತ ಅನ್ನಿಸ್ಕೊಂಡಿದ್ದಂತಹ ಅದು ಆ ಕ್ಷಣದಲ್ಲಿ ಈಗೋ ಆಗಿ ಬದಲಾಗುತ್ತದೆ. ಈಗೋ, ಇಟ್ ಈಸ್ ಕಾಲ್ಡ್ ಈಗೋ. ಎ ನ್ಯೂ ಎಂಟಿಟಿ ಈಸ್ ಬಾರ್ನ್. ಇದನ್ನ ಲಿಟ್ಲ್ ಸೆಲ್ಫ್ ಅಂತ ಹೇಳ್ತಾರೆ. ನಮಗೆ ಅರ್ಥ ಆಗ್ಬೇಕಲ್ಲ, ಹಾಗಾಗಿ ಲಿಟ್ಲ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ದ ಬಿಗ್ ಸೆಲ್ಫ್ ಅಂತಂದ್ರೆ ಇಟ್ ಈಸ್ ಆತ್ಮ, ಲಿಟ್ಲ್ ಸೆಲ್ಫ್ ಅಂತಂದ್ರೆ ಇಟ್ ಈಸ್ ಅಹಂಕಾರ. ಸೊ ದಿಸ್ ಲಿಟ್ಲ್ ಸೆಲ್ಫ್ ಯಾವುದು ಅಂತಂದ್ರೆ ಇಟ್ ಈಸ್ ದೇಹ. ದೇಹದೊಂದಿಗೆ ಗುರುತಿಸಿಕೊಂಡಿರುವಂತಹ ಕಾನ್ಷಿಯಸ್ನೆಸ್
ಸೊ ಅದಕ್ಕೆ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಕಾನ್ಷಿಯಸ್ನೆಸ್ ಪ್ಲಸ್ BMI ಅಂತಂದರೆ ದೇಹ ಮನಸ್ಸು ಬುದ್ಧಿ ಈಸ್ ಈಕ್ವಲ್ ಟು ಅಹಂಕಾರ. ಅದೇ ರೀತಿ ಅಹಂಕಾರ ಮೈನಸ್ ಸ್ಮಾಲ್ ಐ ಈಸ್ ಆತ್ಮ. ಸೊ ದಿಸ್ ಅಹಂಕಾರ ಅದೇನು ಹೇಳುತ್ತೆ ನನಗೆ, ನಾನು ಮಾಡಿದೆ, ನಾನು ಹೋದೆ, ಇದು ನನಗೆ ಬೇಕು, ಇದು ನಂದು, ಇದೆಲ್ಲ ಹೇಳ್ಕೊಡುವಂತಹದ್ದೇ ಅಹಂಕಾರ. ಸೊ ಇದನ್ನು ನಾನು ಅನುಭವಿಸಬೇಕು, ಇದು ನನಗೆ ಮಾತ್ರ, ಇದು ನನ್ನಿಂದ. ಹೀಗೆ ದೇಹ ಏನನ್ನಾದರೂ ಮಾಡಿದಾಗ ಆಗ ಅಲ್ಲಿ ನಾನು ಅಂತ ಹೇಳಿ ತಕ್ಷಣ ಮುಂದೆ ಬಂದು ಅದು ಗುರುತಿಸ್ಕೊಳುತ್ತೆ. ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಸೊ ದಿಸ್ ಈಸ್ ಔಟ್ ಆಫ್ ಇಗ್ನೋರೆನ್ಸ್, ಅವಿದ್ಯೆಯ ಕಾರಣದಿಂದ ಆಗಿರುವಂತಹದ್ದಿದು. ಅಜ್ಞಾನದ ಕಾರಣದಿಂದ ಇಂತಹ ತಿಳುವಳಿಕೆಗಳು ನಮ್ಮ ಹತ್ರಕ್ಕೆ ಬರುತ್ತೆ. ನಾವೆಲ್ಲರೂ ಕೂಡ, ಆಲ್ ಆಫ್ ಅಸ್, ವಿ ಆರ್ ಆಲ್ ಕಾನ್ಷಿಯಸ್ನೆಸ್. ಸೊ ನಮ್ಮ ಸ್ವಭಾವ ಏನು? ಇಟ್ ಈಸ್ ಅಕರ್ತ. ವಾಟ್ ಈಸ್ ದಿ ನೇಚರ್ ಆಫ್ ದಿ ಪರಮಾತ್ಮ? ಹಿ ಈಸ್ ಅಕರ್ತ. ವಾಟ್ ಈಸ್ ದಿ ನೇಚರ್ ಆಫ್ ದಿ ಆತ್ಮ? ಇಟ್ ಈಸ್ ಅಕರ್ತ. ಸೊ ನಾವೆಲ್ಲರೂ ನಮ್ಮನ್ನು ವೇದಾಂತ ಹೇಳುವ ದೃಷ್ಟಿಯಿಂದ ನಾವೆಲ್ಲ ಆತ್ಮ ಸ್ವರೂಪಿಗಳು ಅಂತ ನಾವು ಹೇಳಿಕೊಂಡಾಗ, ನಾವು ಅದನ್ನು ಒಪ್ಪಿಕೊಂಡಾಗ ನಾವು ಯಾರೂ ಕೂಡ ಕರ್ತೃ ಅಲ್ಲ. ಅವರ್ ನೇಚರ್ ಈಸ್ ಆತ್ಮ ಸ್ವರೂಪಿ ನಾವು. ಸೊ ಅದರಿಂದ ನಾವು ಯಾರು ಕೂಡ ಕರ್ತೃ ಅಲ್ಲ, ಭೋಕ್ತೃ ಅಲ್ಲ. ಬಟ್ ಬಿಕಾಸ್ ಆಫ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ, we become the karta and we are the doers, we are the enjoyers. So ಈ ದೃಷ್ಟಿಯಿಂದ ನೋಡಿದಾಗ it is the deha which is doing actions. ಕರ್ಮವನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಕರ್ಮವನ್ನು ಮಾಡ್ತಾ ಇರುವಂತಹದ್ದು ಇಟ್ ಈಸ್ ದಿ ದೇಹ. ಸೊ ನಾವು ಯಾರು ಹಾಗಾದ್ರೆ? ದೇಹ ಕರ್ಮವನ್ನು ಮಾಡ್ತಾ ಇದೆ ಅಂತಂದಾಗ ನಾವು ಯಾರು ಹಾಗಾರೆ? ವಿ ಆರ್ ವಿಟ್ನೆಸ್. ನಾವು ಸಾಕ್ಷಿ, ಅದಕ್ಕೆ ಸಾಕ್ಷಿ ಸ್ವರೂಪಿಗಳು ನಾವು. ಸೊ ವಿ ವಿಟ್ನೆಸ್ ದಿ ಆಕ್ಷನ್ ಡನ್ ಬೈ BMI. ಇಂತಹ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ದೇರ್ ಈಸ್ ಆಲ್ವೇಸ್, ಭಗವಂತ ನಮಗೆ ಮತ್ತೊಂದನ್ನು ಕೊಟ್ಟಿದ್ದಾನೆ. ಇಟ್ ಈಸ್ ಕಾಲ್ಡ್ ದಿ ಫ್ರೀ ವಿಲ್, ಇಚ್ಛಾ ಸ್ವಾತಂತ್ರ್ಯ. ಹಾಗಂದ್ರೆ ಏನು ಅಂತಂದ್ರೆ, ಈಗ ಈ ಹಂತದಲ್ಲಿ ಮಾಡ್ತಾ ಇರುವಂತಹ ಕರ್ಮಗಳು ಇಟ್ ಈಸ್ ಡನ್ ಬೈ ದೇಹ. ನಾನು ಐ ಆಮ್ ಓನ್ಲಿ ವಿಟ್ನೆಸ್, ಇದು ಶಾಸ್ತ್ರ ಹೇಳಿದೆ. ಹಾಗನ್ಬಿಟ್ಟು ಪಕ್ಕದಲ್ಲಿ ಇರೋರಿಗೆ ನಾನು 4 ಏಟು ಹೊಡೆದಾಗ ಇದು ನಾನು ಹೊಡೆದಿದ್ದಲ್ಲ, ದೇಹ ಹೊಡೆದಿದೆ. ಸೊ ನಾನು ಕರ್ತೃ ಅಲ್ಲ, ನಾನು ಹೊಡಿಲಿಲ್ಲ ನಿನಗೆ, ನನ್ನ ದೇಹ ಹೊಡೆದಿದೆ ಅಂತ ಹೇಳಿ ಹೊಡೆದ್ರೆ ಅಲ್ಲಿ ನಮಗೆ ಕೊಟ್ಟಿರುವಂತಹ ಪರಮಾತ್ಮ ಕೊಟ್ಟಿದ್ದನ್ನ ಫ್ರೀ ವಿಲ್, ಇಚ್ಛಾ ಸ್ವಾತಂತ್ರ್ಯ, ಅದರ ದುರುಪಯೋಗವನ್ನು ನಾವು ಮಾಡ್ಕೊಂಡು ಹೊಡೆದಿರ್ತೀವಿ. ಯಾಕೆ ಅಂತಂದ್ರೆ ಪರಮಾತ್ಮ ಕೊಟ್ಟಿರುವಂತಹ ಆ ಇಚ್ಛಾ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಂಡು ನಾವೊಂದು ಸೇವೆ ಮಾಡ್ಬೋದು ಪಕ್ಕದಲ್ಲಿ ಕೂತಿರೋಂಗೆ. ಅದನ್ನ ಯೋಚನೆ ಮಾಡಲಿಲ್ಲ ನಾವು, ಬೇರೆ ರೀತಿ ಯೋಚನೆ ಮಾಡಿದ್ದೀವಿ ಅಂತಂದ್ರೆ ಇಟ್ ಈಸ್ ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ಇಚ್ಛಾ ಸ್ವಾತಂತ್ರ್ಯ. ಅದರಿಂದ ಇಲ್ಲಿ ನಮ್ಮ ಗಮನ ಹೇಗಿರಬೇಕು ಅಂತಂದ್ರೆ, ದ ವೆರಿ ಪರ್ಪಸ್ ಆಫ್ ಟೇಕಿಂಗ್ ದಿ ಬರ್ತ್, ನನಗೊಂದು ಜನ್ಮ ಸಿಕ್ಕಿದೆಯಲ್ಲ, ಇಟ್ ಈಸ್ ಎನ್ ಅವಕಾಶ, ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಮೀ ಟು ರೆಕಗ್ನೈಸ್ ದಿ ಆತ್ಮ. ಆತ್ಮನನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಿನಗೆ ಸಿಕ್ಕಿರುವಂತಹ ಒಂದು ವಿಶೇಷವಾದ ಅಪೂರ್ವವಾದ ಅವಕಾಶ ಈಸ್ ನಿನ್ನ ಹುಟ್ಟು.
ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ಕರ್ಮಯೋಗದಲ್ಲಿ ಗುಣೇಶು ವರ್ತಂತ ಇತಿಮತ್ವಾನ ಸಜ್ಜತೆ ಅಂತ ಹೇಳ್ತಾನೆ. ಅಂತಂದರೆ ನೀನು ಆತ್ಮಸ್ವರೂಪಿ ಅನ್ನುವಂತಹದ್ದು ನಿನಗೆ ಗಟ್ಟಿಯಾಗಿ ಮನದಟ್ಟಾಗಬೇಕು. ಮಾಡ್ತಾ ಇರುವಂತಹ ಕರ್ಮಗಳು ಇಟ್ ಈಸ್ ದಿ ದೇಹ. ಯಾಕೆ ಮಾಡತ್ವೆ? ಬಿಕಾಸ್ ಸಿ, ನಾವು ಪ್ರಕೃತಿ ಅಂತ ಹೇಳಿದಾಗ ಪ್ರಕೃತಿ ಈಸ್ ವಿತ್ 3 ಗುಣಾಸ್. ಈ ದೇಹದಲ್ಲಿ ಚೈತನ್ಯ ಅನ್ನುವಂತಹದ್ದು ಸಿಕ್ಕಿದ ನಂತರದಲ್ಲಿ ನಮ್ಮಲ್ಲಿರುವಂತಹದ್ದು ಇದೇ 3 ಗುಣಗಳು. ನೇಚರ್ ಅಥವಾ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ವಿತ್ 3 ಗುಣಾಸ್. ಇಟ್ ಈಸ್ ಎಕ್ಸಾಕ್ಟ್ಲಿ ನಮ್ಮಲ್ಲೂ ಕೂಡ ಅದೇ 3 ಗುಣಗಳಿದೆ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ, ಗುಣೇಶು ವರ್ತಂತ ಇತಿಮತ್ವಾನ ಸಜ್ಜತೆ. ಸೊ ಇಲ್ಲಿ ಒಂದು ಕರ್ಮ ಈ ರೀತಿ ನಡೀತಾ ಇದೆ ಅಂತಂದಾಗ ಇಲ್ಲಿರುವಂತಹ ಗುಣಗಳು ಪ್ರಕೃತಿಯಲ್ಲಿರುವಂತಹ ಗುಣಗಳೊಂದಿಗೆ ಇಟ್ ಈಸ್ ಇಂಟರಾಕ್ಟಿಂಗ್. ದ ಇಂಟರಾಕ್ಷನ್ ಆಫ್ ದಿ ಗುಣಾಸ್ ವಿತ್ ದಿ ನೇಚರ್ ಅಂಡ್ ದಿ ಬಾಡಿ appears to as some particular karma. Exactly. It is appearing. ಅವನು ಹೊಡೆದಂಗೆ, ಇವನು ಬಿದ್ದಂಗೆ, ಇಟ್ಸ್ ಆಲ್ ಎನ್ ಅಪಿಯರೆನ್ಸ್. ಅದರ್ವೈಸ್ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಗುಣೇಶು ವರ್ತಂತ ಇತಿ ಮತ್ವ. ಗುಣಗಳೊಂದಿಗೆ ವರ್ತನೆ ಆಗ್ತಾ ಇದೆ ಅನ್ನುವಂತಹದ್ದನ್ನ ನೀನು ತಿಳ್ಕೊಂಡ್ರೆ, ಅವನು ಹೊಡೆದಿದ್ದಕ್ಕೆ, ಇವನು ಬಿದ್ದಿದ್ದಕ್ಕೆ, ಅವನು ಹತ್ತಿದ್ದಕ್ಕೆ ನೀನು ದುಃಖ ಮಾಡೋದಿಲ್ಲ. ಅಫ್ಕೋರ್ಸ್ ಅಂತಹ ಸಮಯದಲ್ಲಿ ತರ್ಕ ಮಾಡಬೇಕು ಅಂತಂದ್ರೆ, ದೆನ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಆದರೆ ಯು ಶುಡ್ ಗೋ ಅಂಡ್ ಸ್ಟಾಪ್ ದಟ್. ಇಲ್ಲಿ ವೇದಾಂತದ ದೃಷ್ಟಿಯಿಂದ ನಾವು ಮಾತನಾಡ್ತೀವಿ. ಇಲ್ಲಿ ತರ್ಕ ಯಾಕೆ ಬರುತ್ತೆ ಅಂತಂದ್ರೆ, ಆ ವಿಪರೀತ ಬುದ್ಧಿ ಅನ್ನುವಂತಹದ್ದು ಹೋಗಿ ಆ ವೇದಾಂತದನ್ನ ಅರ್ಧಕ್ಕೆ ನಿಲ್ಲಿಸುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇಟ್ ಈಸ್ ನಾಟ್ ರಾಂಗ್, ಬಿಕಾಸ್ ವಿ ವಾಂಟ್ ಟು ನೋ ಇನ್ ಡೀಟೇಲ್. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಸಂಶಯಗಳು ಉಳ್ಕೊಂಡ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಇಲ್ಲಿ ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇರೋದು ಇದು, ಗುಣೇಶು ವರ್ತಂತ ಇತಿಮತ್ವಾನ ಸಜ್ಜತೆ. ಗುಣಗಳೊಂದಿಗೆ ಇಟ್ ಈಸ್ ಇಂಟರಾಕ್ಟಿಂಗ್. ದ ಇಂಟರಾಕ್ಷನ್, ಅವುಗಳ ಸಂಯೋಗ ಅದು. ಆ ಸಂಯೋಗ ಬಿಕಾಸ್ ನಿನ್ನ ದೃಷ್ಟಿಯಲ್ಲಿ ಅದು ಕೆಲವು ಕರ್ಮಗಳಂತೆ ಕಾಣ್ತಾ ಇದೆ. ಒಬ್ಬ ಸಂತ ಯಾವ ರೀತಿಯಿಂದ ಕೂಡ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಒಂದು ಮಗು ಹುಟ್ಟಿದೆ ಅಂತಂದ್ರೂ ಕೇಳಿಸ್ಕೊತಾನೆ, ಒಂದು ಸಾವು ನಡೆದಿದೆ ಅಂತಂದ್ರೂ ಕೇಳಿಸ್ಕೊತಾನೆ. ಅವನೇನು ಮಾಡ್ದ ಹಾಗಾದ್ರೆ? ಹಿ ಈಸ್ ಸೋ ಸ್ಟಿಲ್. ಹುಟ್ಟು ಸಾವು ಅನ್ನುವಂತಹದ್ದು ನಡೀತಾ ಇರುತ್ತೆ. ಹಿ ನೋಸ್ ದ ಟ್ರೂತ್. ಸೊ ಹಿ ಈಸ್ ವೆರಿ ಕಾಮ್. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಗುಣೇಶು ವರ್ತಂತ ಇತಿಮತ್ವ ನ ಸಜ್ಜತೆ. ಇಲ್ಲಿ ದೇಹ, ಮನಸ್ಸು, ಬುದ್ಧಿ ಇವುಗಳು ಸೇರಿಕೊಂಡು ಇವೆಲ್ಲ ದೀಸ್ ಆರ್ ಆಲ್ ದಿ ಪ್ರಾಡಕ್ಟ್ಸ್ ಆಫ್ ದಿ ನೇಚರ್. ನಾವೇನು ದೇಹ ಅಂತ ಹೇಳಿದೀವಿ, ಮನಸ್ಸು ಅಂತ ಹೇಳಿದೀವಿ, ಬುದ್ಧಿ, ಇಂದ್ರಿಯಗಳು, ಇವೆಲ್ಲ ದೇ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದಿಸ್ ನೇಚರ್. ಸೊ ದೇ ಆರ್ ಆಕ್ಚುಲಿ ಇಂಟರಾಕ್ಟಿಂಗ್ ವಿತ್ ದಿ ನೇಚರ್ ಓನ್ಲಿ. ನೇಚರ್ನೊಂದಿಗೆ ಇಂಟರಾಕ್ಷನ್ ನಡೀತಾ ಇದೆ. ನೇಚರಲ್ಲೂ 3 ಗುಣಗಳಿದೆ. ದೇಹ, ಮನಸ್ಸು, ಬುದ್ಧಿ ತಂದಾಗಲೂ ಗುಣಗಳಿದೆ. ಬಿಕಾಸ್ ಆಫ್ ದಿ ಕರ್ಮಫಲಾಸ್ ಇಟ್ ಹ್ಯಾಸ್ ಗಾಟ್ ಎ ಶೇಪ್. ಒಂದು ದೇಹ, ಅದಕ್ಕೆ ಒಂದು ಗಾತ್ರ, ಅದಕ್ಕೆ ಒಂದು ರೂಪ, ಇದೆಲ್ಲ ಸಿಕ್ಕಿದೆ. ಅದರ್ವೈಸ್ ಆ ಎಲ್ಲ ವೇಷಗಳನ್ನು ಕಳಚಿ ಹಾಕಿದ್ರೆ ಇಟ್ ಈಸ್ ಜಡ. ಅದು ಒಂದು ದೇಹ ಅಂತ ಬಂದಿದೆ, ಅಲ್ಲಿ ಒಂದು ಮನಸ್ಸು ಅನ್ನುವಂತಹದ್ದಿದೆ, ಬುದ್ಧಿ ಅನ್ನುವಂತಹದ್ದಿದೆ, ಸಪೋರ್ಟಿಂಗ್ಗೆ ಇಂದ್ರಿಯಗಳಿದೆ. ದೇ ಆರ್ ಆಲ್ ದಿ ಪ್ರಾಡಕ್ಟ್ಸ್ ಆಫ್ ದಿ ನೇಚರ್. ಸಿನ್ಸ್ ದೇ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದಿ ನೇಚರ್,
this nature and this nature, they are interacting. That is karma. ಸೊ ಇಲ್ಲಿ ಭಗವಂತ ಅದೇ ಹೇಳ್ತಾ ಇದ್ದಾನೆ, ಅವುಗಳ ಪಾಡಿಗೆ ಅವುಗಳು ಏನೋ ಮಾಡ್ಕೋತಾ ಇದೆ. ಒನ್ ಹೂ ನೋಸ್ ದ ಟ್ರೂತ್, he remains unaffected. ಇದು ಯಾವುದು ನನ್ನ ಸಂಬಂಧ ಅಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಅವನಿಗೆ ಗೊತ್ತು ಎಲ್ಲ ಗುಣಗಳು ಕೂಡ ಗುಣಗಳಲ್ಲಿಯೇ ವರ್ತಿಸ್ತಾ ಇದೆ. he knows this truth, so he is just a witness. It is exactly, we are all sakshi. In our presence, ನಾವೆಲ್ಲ ಸಾಕ್ಷಿಗಳು. ಇನ್ ಅವರ್ ಪ್ರೆಸೆನ್ಸ್, ನಮ್ಮ ಎದುರುಗಡೆ ನಾವಿರುವಾಗ, ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಕರ್ಮಾಸ್ ಆರ್ ಹ್ಯಾಪನಿಂಗ್. ಅದನ್ನು ಇಲ್ಲಿ ಯಮಧರ್ಮರಾಜ ಆತ್ಮನ ಸ್ವರೂಪವನ್ನು ಮತ್ತಷ್ಟು ನಿನಗೆ ಹೇಳ್ತೀನಿ ಅಂತ ಹೇಳಿ ನಚಿಕೇತನಿಗೆ ಅವನು ಉಪದೇಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕೊಲ್ಲುವವನು, ಕೊಲ್ಲಿಸಿಕೊಳ್ಳುವವನು ಅಂತ ಎರಡು ಎಂಟಿಟಿ, ಅವುಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ, ನ ವಿಜಾನೀತಃ, ಅವರಿಬ್ಬರಿಗೂ ಕೂಡ ಒಂದು ಸತ್ಯ ಗೊತ್ತೇ ಇಲ್ಲ. ಅದು ಏನು ಸತ್ಯ ಅಂತಂದ್ರೆ, ಕೊಲ್ಲುವವನು ಕರ್ತೃ ಅಲ್ಲ, ಕೊಲ್ಲಿಸಿಕೊಳ್ಳುವವನು he is not the ಭೋಕ್ತೃ. ಕೊಲ್ಲುವವನು, ಕೊಲ್ಲಿಸಿಕೊಳ್ಳುವವನು ದೇಹ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಉಚ್ಯತೆ. ಗೀತೆನಲ್ಲಿ ಭಗವಂತ ಏನು ಹೇಳಿದ್ದಾನೆ ಎಕ್ಸಾಕ್ಟ್ಲಿ ಅದನ್ನ ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಇಲ್ಲಿ ಬೋಧಿಸ್ತಾ ಇದ್ದಾನೆ. ಸೊ ಇಲ್ಲಿ ಅಂತಹ ಕರ್ಮಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದೆ ಗುಣಗಳು, ಅದಕ್ಕೆ ತಕ್ಕಂತಹ ಒಂದು ಕರ್ಮಗಳು ಅಲ್ಲಿ ನಡೆಯುತ್ತೆ. ಕೆಲವೊಮ್ಮೆ ಗುಣಗಳೊಂದಿಗೆ ವರ್ತನೆಯಾದಾಗ ಅಲ್ಲಿ ವೆರಿ ಗುಡ್ ಕರ್ಮಸ್ ವಿ ಕ್ಯಾನ್ ಸಿ. ಆ ರೀತಿ ಆಯಿತು, ಯಾವ ರೀತಿ ಬೇಕಾದರೂ ಆಗಬಹುದು. ಸೊ ಈ ಒಂದು ಸಂದರ್ಭದಲ್ಲಿ ಒಬ್ಬ ಮಹಾತ್ಮ ಅವನು ಹೇಗೆ ಇಂತಹ ವಿಚಾರಗಳನ್ನು ಅವನು ಪ್ರೋಸೆಸ್ ಮಾಡ್ಕೋತಾನೆ. ಹಿ ಈಸ್ ವೆರಿ ಹ್ಯಾಪಿ ಸ್ಟೇಯಿಂಗ್ ಇನ್ ದಿ ಪುರ ಆಫ್ ದಿ ಬಾಡಿ. ಮಹಾತ್ಮ ಅಂತಂದ್ರೆ ಅವನು ಬದುಕಿರುವಾಗಲೇ ಅವನಿಗೆ ಈ ಒಂದು ಸಾಕ್ಷಾತ್ಕಾರ ಅನ್ನುವಂತಹದ್ದು ಗೊತ್ತಾಗೋಗಿರುತ್ತೆ. ಅದಕ್ಕೆ ಏನಂತಾರೆ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಆ ಜೀವನ್ ಮುಕ್ತ ಏನ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಎಲ್ಲ ವಿಚಾರ ಗೊತ್ತಾಗೋಗಿದೆ, ಸತ್ಯ ಗೊತ್ತಾಗೋಗಿದೆ. ಎಲ್ಲ ಸತ್ಯಗಳು ಗೊತ್ತಾದ ನಂತರದಲ್ಲಿ, ಬಿಕಾಸ್ ದಿ ಪ್ರಾರಬ್ಧ ಇಸ್ ವಿತ್ ಹಿಮ್, ಬಾಡಿ ಇದೆ ಅವನ ಜೊತೆನಲ್ಲಿ, ಆ ದೇಹ ಇರುವವರೆಗೂ ಅವನು ಇರಲೇಬೇಕಲ್ವ ಪಾಪ, ಆ ದೇಹನ ಹಂಗೆ ಅವನು ಬಿಟ್ಕೊಡಕ್ಕಾಗೋದಿಲ್ಲ. ಸೊ ಜೀವನ್ ಮುಕ್ತ ಅವನಿಗೆ ಎಲ್ಲ ರಿಯಲೈಸೇಷನ್ ಆದ್ಮೇಲೂ ಕೂಡ ಅವನು ಯಾಕೆ ನಮ್ಮ ಥರ ಊಟ ಮಾಡ್ತಾನೆ, ಅವನಿಗೆಲ್ಲ ಗೊತ್ತಾಗೋಗಿದೆಯಲ್ಲ, ಅವನು ಯಾಕೆ ಎಲ್ಲೋ ವಾಕ್ ಹೋಗ್ತಾನೆ, ಎಲ್ಲೋ ಇದು ಮಾಡ್ತಾನೆ, ನಮ್ಮ ಥರ ಇನ್ನೇನೋ ಅವನು ನಾವು ಮಾಡುವಂತಹ ಕೆಲಸಗಳೆಲ್ಲ ಮಾತಾಡ್ತಾನೆ, ನಾವು ಮಾತಾಡ್ಸಿದ್ರೆ ಮಾತನಾಡ್ತಾನೆ, ನಾವು ಹೇಗೆ ಅವನನ್ನು ಒಬ್ಬ ಸಂತ ಅಂತ ತಿಳ್ಕೊಬೋದು, ಅವನನ್ನು ಹೇಗೆ ಮಹಾತ್ಮ ಅಂತ ಕರಿಬೋದು, ನಮ್ಮ ಥರನೇ ಅವನುವೇ. ನಾವು ಇಂಥದ್ದು ಬೇಕು ಅಂತ ಕೇಳಿ ಹಾಕಿಸ್ಕೋತೀವಿ, ಅವನು ಕೆಲವು ಸಲ ಕೇಳಿ ಹಾಕಿಸ್ಕೋತಾನೆ. ಹಿ ನೋಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ದಟ್ he is not going to die. The body which he has got over a period of time is going to die. Till that body dies, he remains unaffected. ಎಲ್ರಿಗೂ ಗೊತ್ತಿದೆ how you process. So this is what ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ. ಸೊ ಒಬ್ಬ ಮಹಾತ್ಮ ಹೇಗೆ ಯೋಚನೆ ಮಾಡ್ತಾನೆ ಅಂತಂದ್ರೆ, ಹಿ ಈಸ್ ವೆರಿ ಹ್ಯಾಪಿ ಸ್ಟೇಯಿಂಗ್ ಇನ್ ದಿ ಪುರ ಆಫ್ ದಿಸ್ ಬಾಡಿ. ಈ ದೇಹದಲ್ಲಿ ಸಂತೋಷವಾಗಿರ್ತಾನೆ. ಅವನಿಗೆ ಯಾಕೆ ಸಂತೋಷ ಅಂತಂದ್ರೆ, ಅವನು ಹಿ ಇಸ್ ನಾಟ್ ಎ ಕರ್ತೃ, ಹಿ ಇಸ್ ನಾಟ್ ಎ ಭೋಕ್ತ. ಅವನೇನು ಕಳ್ಕೊತಾ ಇಲ್ಲ, ಏನು ಗಳಿಸ್ತಾ ಇಲ್ಲ. ಹಿ ಈಸ್ ಜಸ್ಟ್ ಸ್ಟೇಯಿಂಗ್, ಹಿ ರಿಮೈನ್ಸ್ ಅನ್ಅಫೆಕ್ಟೆಡ್. ಹಿ ಈಸ್ ಡೂಯಿಂಗ್ ನಥಿಂಗ್, ಹಿ ಈಸ್ ಜಸ್ಟ್ ರಿಲ್ಯಾಕ್ಸಿಂಗ್. So, in his presence, in the presence of the Mahatma, in the presence of we the Atma ಸ್ವರೂಪಿಗಳು, ನಮ್ಮ ಎದುರುಗಡೆ ನಾವಿರೋ ಸಂದರ್ಭದಲ್ಲಿ, ಇನ್ ಅವರ್ ಪ್ರೆಸೆನ್ಸ್ ನಾವಿರೋಂತಹ ಈ ಸಂದರ್ಭದಲ್ಲಿ,
ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಈಸ್ ಡೂಯಿಂಗ್ ಸೋ ಮೆನಿ ಆಕ್ಷನ್ಸ್. ದಿ ಎಂಟೈರ್ BMI ಈಸ್ ಡೂಯಿಂಗ್ ಸೋ ಮೆನಿ ಆಕ್ಷನ್ಸ್. ಅನೇಕ ಕರ್ಮಗಳನ್ನು ಮಾಡ್ತಾ ಇದೆ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳೆಲ್ಲ ಸೇರಿಕೊಂಡು. ಈ ರೀತಿ ಅವುಗಳೆಲ್ಲ ಅನೇಕ ಕರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ ಈ ಸಂದರ್ಭದಲ್ಲಿ ಆತ್ಮಸ್ವರೂಪಿ ಒಬ್ಬ ಮಹಾತ್ಮ ಈಸ್ ಜಸ್ಟ್ ವಿಟ್ನೆಸಿಂಗ್, ಕೇವಲ ಅವುಗಳಿಗೆ ಸಾಕ್ಷಿಯಾಗಿದ್ದಾನೆ. ಹಿ ನೋಸ್ ದಟ್ ಹಿ ಈಸ್ ನಾಟ್ ಅಟ್ ಆಲ್ ಎ ಡೂಯರ್. ಅವನು ಕರ್ತೃವೇ ಅಲ್ಲ. ಹಿ ಈಸ್ ಮೋರ್ ಎ ಸಾಕ್ಷಿ. ಸಾಕ್ಷಿ ರೂಪದಲ್ಲಿ ಅಲ್ಲಿರ್ತಾನೆ. ಬಟ್ ಯಾವ ಕ್ಷಣದಲ್ಲಿ ಅಜ್ಞಾನದಿಂದ ನಾವು ನಮ್ಮನ್ನ ದೇಹದೊಂದಿಗೆ ಗುರುತಿಸ್ಕೋತೀವಿ, ಆ ಕ್ಷಣದಲ್ಲಿ ಅಹಂಕಾರ ಅನ್ನುವಂತಹದ್ದು ಹುಟ್ಟುಕೊಳ್ಳುತ್ತೆ. ಎ ಡೂಯರ್ ಈಸ್ ಬಾರ್ನ್ ಅಂಡ್ ಕರ್ಮಫಲ ಈಸ್ ಬಾರ್ನ್. ಬಂದಂತಹ ಕರ್ಮಫಲವನ್ನ ಅನುಭವಿಸೋದಕ್ಕೆ ದ ಎಂಜಾಯರ್ ಈಸ್ ಆಲ್ಸೋ ಬಾರ್ನ್. ದ ಸೇಮ್ ಅಹಂಕಾರ ಅಂತಂದ್ರೆ ರಾಂಗ್ ಐಡೆಂಟಿಫಿಕೇಶನ್ ಇಂದ ನಾನು ದೇಹ ಅಂತ ಗುರುತಿಸಿಕೊಂಡಿರುವಂತಹ ಜೀವಭಾವದಲ್ಲಿರುವ ನಾನು ಅಹಂಕಾರ, ಬಿಕಾಸ್ ಆಫ್ ಕಂಟಿನ್ಯೂಸ್ ಅನೇಕ ಕರ್ಮಗಳನ್ನು ಮಾಡ್ತಾ 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 ಪ್ರತಿ ಕರ್ಮಕ್ಕೂ ಒಂದೊಂದು ಫಲವನ್ನ ಗಳಿಸುತ್ತಾ 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 ಪುನರಪಿ ಜನನಂ ಪುನರಪಿ ಮರಣಂ. ಸೊ ಈ ರೀತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕೊನೆ ಏನು? ಎಷ್ಟು ಅಂತ ಕರ್ಮ ಮಾಡೋದು, ಎಷ್ಟು ಸಲ ಹುಟ್ಟಲಿ, ಎಷ್ಟು ಸಲ ನಾನು ಅಳಲಿ, ಎಷ್ಟು ಸಲ ನಗಲಿ, ಎಷ್ಟು ಸಲ ನೋವು ಅಂತ ಹೇಳಲಿ, ಎಷ್ಟು ಸಲ ಸುಖ ಅಂತ ಹೇಳಿ, ಇದಕ್ಕೆಲ್ಲ ಕೊನೆ ಯಾವಾಗ? ದಿ ಬರ್ತ್ ಅಂಡ್ ಡೆತ್ ಸೈಕಲ್. ಇದರಿಂದ ನಾನು ಹೌ ಟು ಎಸ್ಕೇಪ್? ನನಗಿನ್ನು ಬೇಡ, ಈ ಒಂದು ಚೈನ್ ಕಟ್ಟಾಗಬೇಕು, ನಾನು ಮತ್ತೆ ಹುಟ್ಟಬಾರ್ದು. ಹುಟ್ಟೋದು ಯಾಕೆ, ಸಾಯೋದು ಯಾಕೆ? ಅಲ್ಲಿ ಸುಖ ಅಂತ ಹೇಳಿ ಆ ಸುಖವನ್ನು ಅನುಭವಿಸ್ತಾ ಇರುವಂತಹ ಕರೆಕ್ಟ್ ಕ್ಷಣದಲ್ಲಿ ದುಃಖ ಬಂದ್ಬಿಡುತ್ತೆ. ಅಳುತ್ತಾ ಕೂತಿರೋದು, ಅಳು ಮುಗಿಯೋದೇ ಇಲ್ಲ, ಕೊನೆಗೆ ಸುಖ ಕಾಣಿಸ್ಕೊಡುತ್ತೆ. ಯಾವಾಗಲೂ ದುಃಖ ಜಾಸ್ತಿ. ಸೊ ಇದಕ್ಕೆಲ್ಲ ಕೊನೆ ಯಾವಾಗ? ಇದಕ್ಕೆ ಕೊನೆ ಯಾವಾಗ ಅಂತಂದ್ರೆ ಸೇಮ್ ಭಗವಂತ ಸೇಸ್ ಅಂಡ್ ಯಮಧರ್ಮರಾಜ ಕೂಡ ಹೇಳ್ತಾ ಇದ್ದಾನೆ ನಚಿಕೇತನಿಗೆ, ಯಾವುದು ನೀನಲ್ವೋ ಅದರಿಂದ ನೀನು ಈಚೆ ಬಂದ್ಬಿಡು. ಸೊ ಯಾವುದು ನೀನಲ್ವೋ ಅದರಿಂದ ನೀನು ಡಿಸ್ಅಸೋಸಿಯೇಟ್ ಆಗಬೇಕು. ಮತ್ತು ನಿಜವಾಗ್ಲೂ ನೀನು ಯಾರು, ಹೋಗಿ ಅದಕ್ಕೆ ಅಟ್ಯಾಚ್ ಆಗ. ಸೊ ಡಿಟ್ಯಾಚ್ ಫ್ರಮ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ and attach to the Paramatma is the solution to escape from the birth and death cycle. So ಹೀಗೆ ವಿಚಾರ ಈ ರೀತಿ ಇದೆ. ದಿಸ್ ಇಸ್ ದಿ ಓನ್ಲಿ ವೇ, ನೋ ಶಾರ್ಟ್ ಕಟ್. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂತಹ ಸಂದೇಶ ಏನು ಅಂತಂದ್ರೆ, ಯು ಆರ್ ನಾಟ್ ದಿ ಬಾಡಿ, ನೀನು ದೇಹವೇ ಅಲ್ಲ. ಆದುದರಿಂದ ದೇಹಕ್ಕೆ ನೀನು ಅಂಟಿಕೋಬೇಡ. ನೀನು ದೇಹನೇ ಅಲ್ಲ ಅಂದಮೇಲೆ ನೀನು ಯಾಕೆ ದೇಹಕ್ಕೆ ಅಂಟಿಕೋತೀಯ? ನೀನು ನಿಜವಾಗ್ಲೂ ಆತ್ಮಸ್ವರೂಪಿ. ಆದುದರಿಂದ ಯು ಆರ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್, ಆನಂದ ಸ್ವರೂಪಿ ನೀನು. ಸೊ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಕಾನ್ಷಿಯಸ್ನೆಸ್. ಸೊ ನೀನೊಬ್ಬ ಪ್ರಜ್ಞಾ ಸ್ವರೂಪಿ, ನೀನು ಆತ್ಮಸ್ವರೂಪಿ ಅಂತ ಗೊತ್ತಾದ ಮೇಲೆ ಗೋಂಟ್ ಅಟ್ಯಾಚ್ ದಿ ಆತ್ಮಸ್ವರೂಪಿ ನೀನು ಅಂತ ತಿಳ್ಕೊ. ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೋ. ನಾನು ಅಂತಂದರೆ ಆತ್ಮ, ನಾನು ಪ್ರಜ್ಞಾವಂತ, ಪ್ರಜ್ಞಾಸ್ವರೂಪಿ, ಆತ್ಮಸ್ವರೂಪಿ, ನಾನು ಚೈತನ್ಯ ರೂಪಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹದ್ದು ಉಪನಿಷತ್ನ ಈ ಒಂದು ಮಹಾವಾಕ್ಯ ಒಬ್ಬ ಶಿಷ್ಯ ಸಾಧಕನ ಮನಸ್ಸಿಗೆ ಅನುಭವ ಆಗಬೇಕು. ಅಹಂ ಬ್ರಹ್ಮಾಸ್ಮಿ, ಬಿಕಾಸ್ ಗುರು ಹೇಳ್ತಾನೆ ಯು ಆರ್ ದಟ್. It is the Guru Vakya, you are the Tattvamasi is the Guru Vakya. Aham Brahmasmi is the Anubhava Vakya.
ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಗೋ ಅಂಡ್ ಅಟ್ಯಾಚ್ ಟು ದಿ ಆತ್ಮ ಬಿಕಾಸ್ ಯು ಆರ್ ದಟ್. ನೀನು ದೇಹ ಅಲ್ಲ. ಯು ಡಿಸ್ಅಸೋಸಿಯೇಟ್, ಡಿಟ್ಯಾಚ್ ಫ್ರಮ್ ದಿ ಬಾಡಿ. ಸೊ ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಕಾನ್ಷಿಯಸ್ನೆಸ್. ಯಾವಾಗ ಇಟ್ ಈಸ್ ಪಾಸಿಬಲ್ ಫಾರ್ ಯು, ಯಾವಾಗ ನೀನು ಈ ಕೆಲಸವನ್ನು ಮಾಡ್ತೀಯೋ ಆ ಕ್ಷಣದಲ್ಲಿ ದಿ ಅಹಂಕಾರ ಗೆಟ್ಸ್ ಡೆಸ್ಟ್ರಾಯ್ಡ್, ಅದು ನಾಶವಾಗುತ್ತೆ. ಸೊ ದೆರ್ ಈಸ್ ನೋ ಮೋರ್ ಅಹಂಕಾರ, ದೆರ್ ಈಸ್ ನೋ ಮೋರ್ ಡೂಯರ್, ದೆರ್ ಈಸ್ ನೋ ಎಂಜಾಯರ್. ಆಗ ದೆರ್ ಈಸ್ ಓನ್ಲಿ, ದಿಸ್ ಈಸ್ ದ ಓನ್ಲಿ ವೇ ಟು ಕಟ್ ಆರ್ ದಿ ಬ್ರೇಕ್, ಟು ಬ್ರೇಕ್ ದಿ ಚೈನ್ ಆಫ್ ಬರ್ತ್ ಅಂಡ್ ಡೆತ್. ಸೊ ಇದೊಂದೇ ಇದಕ್ಕೆ ಉಳಿದಿರುವಂತಹ ಏಕೈಕ ಮಾರ್ಗ. ನೀನು ದೇಹದೊಂದಿಗೆ ಗುರುತಿಸ್ಕೋಬೇಡ, ಆತ್ಮನೊಂದಿಗೆ ಗುರುತಿಸ್ಕೋ. ಆಗ ನೀನು ಈ ಹುಟ್ಟು ಸಾವುಗಳ ಈ ಒಂದು ಸರಪಳಿಯಿಂದ ನೀನು ಸುಲಭವಾಗಿ ಹೊರಗಡೆ ಬರಬಹುದು. ದೆರ್ ಈಸ್ ನೋ ಕರ್ಮ ಅಂಡ್ ದೆರ್ ಈಸ್ ನೋ ಕರ್ಮಫಲ. ಎಗೇನ್ ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ನೆನಪು ಮಾಡಿಕೊಡ್ತಾ ಇರೋದು. ಯಾಕೆಂತಂದ್ರೆ ನಚಿಕೇತ ಪ್ರಶ್ನೆ ಕೇಳಿರ್ತಾನೆ, ಸಿ ದೆರ್ ಈಸ್ ನೋ ಕರ್ಮ ಅಂಡ್ ನೋ ಕರ್ಮಫಲ. ಯು ಗೋ ಬಿಯಾಂಡ್ ಪಾಪ ಅಂಡ್ ಪುಣ್ಯ, ಯು ಗೋ ಬಿಯಾಂಡ್ ಕಾರ್ಯಕಾರಣ, ಯು ಗೋ ಬಿಯಾಂಡ್ ಧರ್ಮ ಅಂಡ್ ಅಧರ್ಮ, ಭೂತ ಭವಿಷ್ಯ. ಯಾಕೆಂದ್ರೆ ನಚಿಕೇತ ಕೇಳಿರ್ತಾನೆ ಯಮಧರ್ಮರಾಜನಿಗೆ, ಇಂತಹ ಒಂದು ಸತ್ಯ ಇದೆಯಾ? ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಭೂತ ಭವಿಷ್ಯಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಪಾಪ ಪುಣ್ಯ ಧರ್ಮ ಅಧರ್ಮ ಇವೆಲ್ಲವುಗಳಿಗಿಂತ ಭಿನ್ನವಾಗಿರುವಂತಹದ್ದು ಯಾವುದಾದರೂ ಇದೆಯಾ? ಅದು ಇದೆ ಅನ್ನುವಂತಹ ಪಕ್ಷದಲ್ಲಿ ಅದು ನಿನಗೆ ಗೊತ್ತಿರುತ್ತೆ ಯಮಧರ್ಮರಾಜ. ನಿನಗೆ ಗೊತ್ತಿರುವಂತಹದ್ದು ನೀನು ಅದನ್ನು ನೋಡಿರ್ತೀಯ. ಯತ್ ಪಶ್ಯತಿ ತತ್ವದ, ಅದನ್ನು ನನಗೆ ಹೇಳು ಅಂತ ಕೇಳಿರ್ತಾನೆ. ಸೊ ಈಗ ಅದನ್ನೇ ಇಲ್ಲಿ ಯಮಧರ್ಮರಾಜ ಹೇಳ್ತಾರೆ, ನೋಡಪ್ಪ ನೀನು ಇಂತಹ ಪ್ರಶ್ನೆಯನ್ನು ಕೇಳಿದ್ದಿಲ್ಲ, ಅದನ್ನೇ ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ. ನೀನು ನೋಡಿರುವೆಯಾದರೆ ದಯಮಾಡಿ ನನಗೆ ಅದನ್ನು ತಿಳಿಸ್ಕೊಡು ಅಂತ ಕೇಳಿದ್ಯಲ್ಲ, ನೀನು ಪ್ರಾರ್ಥನೆ ಮಾಡಿದ್ದೀಯ ಆ ರೀತಿ. ನಾವು ಈಗ ನಾನು ನಿನಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಯಮಧರ್ಮರಾಜ ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಯಮರಾಜ ಮುಖ್ಯವಾಗಿ ಹೇಳ್ತಾ ಇರುವಂತಹ ಸತ್ಯ, ನೀನು ಏನೂ ಅಲ್ಲದವನು ಅನ್ನುವಂತಹದ್ದನ್ನು ನೀನು ಅರ್ಥ ಮಾಡ್ಕೊ. ಸೊ ಯಾವಾಗ ನಮ್ಮನ್ನು ನಾವು ನಾನು ಹಾಗೆ ಹೀಗೆ ಅಂತಸ್ತು ಇವುಗಳೊತ್ತಿಗೆ ನಾವು ಗುರುತಿಸ್ಕೋತೀವಿ, ಆಗ ನಾವು ಬೇರೆ 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 ವ್ಯಕ್ತಿತ್ವಗಳಾಗಿ ನಾವು ಬೆಳಿತೀವಿ. ಸೊ ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಿದೆ ಅಂತಂದರೆ, ನೋಡು ನೀನು ನಿನ್ನನ್ನು ಏನೂ ಅಲ್ಲದವನು ಅನ್ನೋ ರೀತಿಯಲ್ಲಿ ನೀನು ಗುರುತಿಸ್ಕೋ. ನೋ ದಟ್ ಯು ಆರ್ ನಥಿಂಗ್. ನೀನು ಏನೂ ಅಲ್ಲದವನು ಅಂತಂದಾಗ ಯು ಆರ್ ನಾಟ್ ದಿ ಡೂವರ್, ಯು ಆರ್ ನಾಟ್ ದಿ ಕರ್ತ. ನೀನು ಭೋಕ್ತ ಅಲ್ಲ, ಕರ್ತೃ ಅಲ್ಲ, ಕರ್ಮ ಮಾಡುವವನೂ ಅಲ್ಲ, ಫಲ ಅನುಭವಿಸುವವನು ನೀನು ಅಲ್ಲ. ನೀನು ಏನೂ ಅಲ್ಲದವನು. ಸ್ವಾಮಿ ಅನುಭವಾನಂದ ಸರಸ್ವತಿಯವರು ಸಾಮಾನ್ಯವಾಗಿ ಅವರು ಎಲ್ಲೇ ಒಂದು ಕ್ಯಾಂಪ್ ಮಾಡಿದ್ರು ಯಾವ್ದಾದ್ರು ಒಂದು ದಿವಸ ಬಹಳ ಸುಲಭವಾಗಿ ಒಂದು 2-3 ನಿಮಿಷದ ಒಂದು ಮೆಡಿಟೇಷನ್ ಮಾಡಿಸ್ತಾರೆ ಅವರು. ಮೈಸೂರಿನಲ್ಲಿ ಬಂದಾಗ ಬೆಳಗ್ಗೆ ಹೊತ್ತು ಸದ್ದರ್ಶನము, ಸಾಯಂಕಾಲ ಹೊತ್ತು ಭಗವದ್ಗೀತೆ ಪ್ರವಚನ ಮಾಡೋದು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಇಲ್ಲಿ ಉಳ್ಕೊಳ್ಳೋದು 7 ದಿವಸ ಮಾತ್ರ. ಸೊ 7 ದಿವಸದಲ್ಲಿ ಒಂದು ದಿವಸ ಯಾವ ಥರ ಒಂದು 5-10 ನಿಮಿಷ ಪ್ರವಚನವನ್ನು ಮುಂಚೆ ನಿಲ್ಲಿಸ್ಬಿಟ್ಟು ಒಂದು 5 ನಿಮಿಷ ನಾನು ನಿಮಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಆಗ ನಿಮ್ಮ ಮನಸ್ಸಿನಲ್ಲಿರೋ ಗೊಂದಲಗಳೆಲ್ಲ ಬಿಟ್ಬಿಟ್ಟೋಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಓಹೋ ಈ ಥರ ನಾನು ಅಂತ ನಿಮಗೆಲ್ಲ ಅನಿಸುತ್ತೆ, ಆ ಥರ ಮಾಡಿಸ್ತೀನಿ ಅಂತ ಹೇಳೋರು. ಸೊ ನಮಗೆಲ್ಲ ಕ್ಯೂರಿಯಾಸಿಟಿ, ಏನು ಹೇಳ್ಕೊಡ್ತಾರೆ ಏನು ಹೇಳ್ಕೊಡ್ತಾರೆ ಏನು ಹೇಳ್ಕೊಡ್ತಾರೆ. ಸೊ ಅವರು ಹೇಳ್ತಾರೆ, ಇದೇ ಥರ ಬಂದಿತ್ತು, ಯು ಆರ್ ನಥಿಂಗ್ ಅನ್ನುವಂತಹದ್ದೊಂದು ಬಂತು, ಅದಕ್ಕೆ ಜ್ಞಾಪಕ ಆಗುತ್ತೆ ನನಗೆ. ಸೊ ಅಲ್ಲಿ ಹೇಳ್ತಾರೆ, ನೀನು ಏನೂ ಅಲ್ಲದವನು, ನಾನು ಹಾಗೆ ಹೀಗೆ ಅಂತ ಯಾಕೆ ಅಷ್ಟೊಂದು ಅಹಂಕಾರವನ್ನು ನೀನು ಪ್ರದರ್ಶನ ಮಾಡ್ತೀಯ? ನೀನು ಯಾವಾಗ ನಿನ್ನಲ್ಲಿ ಅಹಂಕಾರ ಅನ್ನುವಂತಹದ್ದು ಇರುತ್ತೆ, ಯು ಆರ್ ಬೌಂಡ್ ಟು ಸಫರ್. ನಿನಗೆ ಅದರಿಂದ ಸುಖನೇ ಸಿಗೋದಿಲ್ಲ. ಅದ್ರ ಬದಲು ನಾನು ಏನೂ ಅಲ್ಲದವನು, ಐ ಆಮ್ ನಥಿಂಗ್ ಅಂತ ಅನಿಸಿದ್ರೆ ನೀನು ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳೋನು. ಸೊ ಅದಕ್ಕೆ ಒಂದು ದಿವಸ ಅವರು ನಮ್ಮನ್ನೆಲ್ಲ ಒಂದು 3-4 ನಿಮಿಷದ ಮೆಡಿಟೇಷನ್ ಮಾಡಿಸ್ತೀನಿ. ಜಸ್ಟ್ ನನ್ನ ವಾಯ್ಸ್ ಕಣ್ಮುಚ್ಕೊಂಡು ಕೇಳಿಸ್ಕೊಂಡು ಆಮೇಲೆ ಕಣ್ಣು ಬಿಟ್ಬಿಟ್ಟು ನನಗೆ ನಿಮ್ಮ ಅನುಭವನ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು. ಬಹಳ ತಮಾಷೆ ಆಗಿತ್ತು. ಹಿ ಈಸ್ ಸ್ಮೈಲಿಂಗ್ ಸ್ವಾಮಿ ಅಂತಲೇ ಕರೀತಾರೆ ಅವನು, ಅನುಭವಾನಂದ ಸ್ವಾಮಿ.
ಈಸ್ ಆಲ್ವೇಸ್ ಸ್ಮೈಲಿಂಗ್ ಸ್ವಾಮೀಜಿ ಅಂತಲೇ ಕರೀತಾರೆ. ಸೊ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನೋಡಿ ನೀವಿಲ್ಲಿ ಗಂಡಸರು ಹೆಂಗಸರು ಎಲ್ಲ ಬಂದಿದ್ದೀರಾ, ನೀವೆಲ್ಲ ಈಗ ನಾನು ಕಣ್ಣು ಮುಚ್ಕೊಳ್ಳಿ ಅಂದ ತಕ್ಷಣ ಕಣ್ಣು ಮುಚ್ಕೋಬೇಕು, ಸೈಲೆಂಟ್ ಆಗಿರುತ್ತೆ. ಆಗ ನೀವು ಮನಸ್ಸಿನಲ್ಲಿ ನೀವೇನು ಅನ್ಕೋಬೇಕು ಅಂತಂದರೆ, ನೀವೆಲ್ಲ ಬಂದಿದ್ದೀರಲ್ಲ ಗಂಡ ಹೆಂಡತಿ ಆ ಥರ ಏನೇನೋ ಬಂದಿದ್ದೀರಲ್ಲ, ನೀವೆಲ್ಲ ಅನ್ಕೋಬೇಕು ನಾನು ಗಂಡನೂ ಅಲ್ಲ, ನಾನು ಹೆಂಡ್ತಿನೂ ಅಲ್ಲ, ಆ ಥರ ಎಲ್ಲ ನೀವು ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕು. ಆವಾಗ ನಿಮಗೆ ನನ್ನ ಮೆಡಿಟೇಷನ್ ಅರ್ಥ ಆಗುತ್ತೆ ಅಂತ ಹೇಳಿ ಅವರು ಪ್ರಾರಂಭ ಮಾಡ್ತಾರೆ. ನೋಡಿ ಇಲ್ಲಿ ಕೂತಿರೋರೆಲ್ಲ ಗಂಡ ಹೆಂಡತಿ ಎಲ್ಲ ಯಾರ್ಯಾರು ಇದ್ದೀರಾ ಎಲ್ಲರೂ, ಹೆಂಗಸರಾದರೂ ಸರಿ, ಈ ಸಂದರ್ಭದಲ್ಲಿ ಗಂಡಸರು ಥರ ನೀವೆಲ್ಲ ಗಂಡ ನಾನು ಅಂತಲೇ ನೀವು ತಿಳ್ಕೋಬೇಕು. ಸರಿ ಕಣ್ಣು ಮುಚ್ಕೊಳ್ಳಿ ಅಂತಂದರು, ಕಣ್ಣು ಮುಚ್ಕೊಂಡ್ರು. ಈಗ ನಾನು ಗಂಡನ ರೋಲಲ್ಲಿ ಇದ್ದೀನಿ, ಐ ಆಮ್ ದಿ ಯಜಮಾನ ಆಫ್ ದಿಸ್ ಹೌಸ್, ಆ ಥರ ನೀವು ಯೋಚನೆ ಮಾಡಿ ಅಂತ ಕಣ್ಣು ಮುಚ್ಚಿಸಿದ್ರು. ಆಗ ನಿಮ್ಮ ಮನಸ್ಸಿನಲ್ಲಿ ಏನೇನು ಓಡುತ್ತೆ ಆ ಒಂದು ನಿಮಿಷ ಮೌನವಾಗಿರಿ. ಈಗ ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಾನು ಈ ಮನೆಯ ಯಜಮಾನ, ನಾನು ಇಂತಹವಳ ಗಂಡ, ಅದು ನಿಮ್ಮ ಮನಸ್ಸಿನಲ್ಲಿರಲಿ. ಒಂದು ನಿಮಿಷ ನೀವು ಹಾಗೇ ಯೋಚನೆ ಮಾಡಿ. ಆ ಒಂದು ನಿಮಿಷ ಆಯಿತು. ಆಮೇಲೆ ರಿವರ್ಸ್, ಈಗ ನೀವೆಲ್ಲ ನಾನು ಹೆಂಡ್ತಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಒಂದು ನಿಮಿಷ ಟೈಮ್ ಕೊಟ್ಟರು. ಆಮೇಲೆ 3ನೇ ನಿಮಿಷ, ಈಗ ನಾನು ಗಂಡನೂ ಅಲ್ಲ ಹೆಂಡ್ತಿನೂ ಅಲ್ಲ, ನಾನು ಏನೂ ಅಲ್ಲದವನು, ಐ ಆಮ್ ನಥಿಂಗ್, ಆ ಥರ ಯೋಚನೆ ಮಾಡ್ಬಿಟ್ಟು 1 ನಿಮಿಷ ನೀವು ಮೆಡಿಟೇಷನ್ ಮಾಡಿ. ಸೊ ಒಂದು 3-4 ನಿಮಿಷ ಈ ಥರ ಆಯಿತು. ಆಮೇಲೆ ಎಲ್ಲ ಕಣ್ಬಿಟ್ರು. ಸೊ ನೀವೆಲ್ಲ ಗಂಡ ಆಗಿದ್ರಲ್ಲ, ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಿತ್ತು? ಅಯ್ಯೋ ಹೆಂಡತಿ ಗೋಳಿಕೋತಾಳೆ, ಸಂಪಾದನೆ ಮಾಡಬೇಕು, ದುಡ್ಡು ತರಬೇಕು, ಅದು ಬೇಕು ಇದು ಬೇಕು ಕೇಳ್ತಾ ಇರ್ತಾಳೆ, ಸಾಕಾಗೋಗಿದೆ ಈ ಗಂಡನ ರೋಲು. ಆಮೇಲೆ ಹೆಂಡತಿ ರೋಲ್ ಯೋಚನೆ ಮಾಡಿದ್ರಲ್ಲ, ಅವಾಗ ಏನು ಅನ್ನಿಸ್ತು ನಿಮಗೆ? ಮನಸ್ಸು ಶಾಂತವಾಗಿತ್ತಾ? ಇಲ್ಲ, ಗಂಡನಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವನು ತಿಂಡಿ ಮಾಡ್ಕೊಡ್ಬೇಕು, ಅಡುಗೆ ಮಾಡ್ಕೊಡ್ಬೇಕು, ಏನು ಮಾಡಿಕೊಟ್ರು ರುಚಿ ಇಲ್ಲ ಅಂತ ಹೇಳ್ತಾನೆ, ಸಾಕಾಗೋಗಿದೆ ಸಂಸಾರ, ಮಕ್ಕಳು ಅಳತಾರೆ, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಯಾಕಾರೋ ನಾನು ಹೆಂಡತಿ ಆದ್ನೋ, ಸಾಕಪ್ಪ ನನಗೆ ಸಂಸಾರ ಅಂತ ಅನ್ನಿಸ್ಬಿಡ್ತು. ಹೌದಾ? ಆಮೇಲೆ ನೀವು ನಾನು ಏನೂ ಅಲ್ಲದವನು ಅಂತ ನೀವು ಮೆಡಿಟೇಟ್ ಮಾಡಿದ್ರಲ್ಲ, ಅದರ ಅನುಭವನ ಹೇಳಿ. ಸ್ವಾಮೀಜಿ ನಮ್ಗೆ ಹಾಗೆ ಮಾಡಬೇಡಿ ಸ್ವಾಮೀಜಿ, ಯಾವ ಗೋಳು ಇಲ್ಲ, ವಿ ಆರ್ ವೆರಿ ಹ್ಯಾಪಿ. ಅವರು ಸ್ಮೈಲಿಂಗ್ ಸ್ವಾಮೀಜಿ ಅಂತ ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರದ್ದು ಒಂದೊಂದು ಕ್ಯಾಂಪು ಬಹಳ ಅದ್ಭುತ. ಅವರು ಸಬ್ಜೆಕ್ಟ್ ತಗೋಬೇಕಾದ್ರೆ ಹೇಗೆ ತಗೋತಾರೆ, ಯಾವುದನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅವರು ಇಡೀ ಪ್ರಪಂಚನ ಪ್ರತಿನಿತ್ಯ ಸುತ್ತಾ ಇರ್ತಾರೆ. ಒಂದು ದೇಶದಲ್ಲಿ ಇಂಥ ಕಡೆ ಅಂಥ ಕಡೆ ಅಂತ 6 ತಿಂಗಳು 8 ತಿಂಗಳು ಬುಕ್ ಆಗೋಗಿರ್ತಾರೆ. ವಯಸ್ಸಾಗಿದೆ ಪಾಪ, ಅದ್ಭುತವಾದ ಸ್ವಾಮೀಜಿ. ಸೊ ಹೀಗೆ ಇಲ್ಲ, ಈಚೆ ಬಂದೇ ಇಲ್ಲ. ಬಂದು ಸುಮಾರು 2013-14 ಅವ್ರು ಬಂದಿತ್ತು. ಅದಾದಮೇಲೆ ಬಂದೇ ಇಲ್ಲ. ಇದರಲ್ಲಿ ರಮಣ ಜ್ಞಾನ ಕೇಂದ್ರದಲ್ಲಾಯಿತು. ಸೊ ಹೀಗೆ ಅವ್ನು ಹೇಳ್ತಾ ಇದ್ದಾನೆ, ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನೀನು ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಸೊ ನೀನು ಏನೂ ಅಲ್ಲದವನು, ಯು ಆರ್ ನಾಟ್ ದಿ ಕರ್ತ, ಯು ಆರ್ ನಾಟ್ ದಿ ಭೋಕ್ತ. ಸೊ ನೀನು ಕರ್ತ ಅಲ್ಲ, ಭೋಕ್ತ ಅಲ್ಲ ಅಂತಂದಾಗ ಅಲ್ಲಿ ಕರ್ಮಫಲ ಅನ್ನುವಂತಹದ್ದೇ ಇಲ್ಲ. ಯಾಕೆಂದರೆ ಕರ್ತ ಅಲ್ಲ ಅಂತಂದ ಮೇಲೆ ಕರ್ಮ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಯು ಆರ್ ನಾಟ್ ದಿ ಡೂವರ್. ನಾನು ಐ ಆಮ್ ನಾಟ್ ದಿ ಡೂವರ್ ಅಂತಂದಮೇಲೆ ಅಲ್ಲಿ ಕರ್ಮ ಅನ್ನುವಂತಹದ್ದು ಆಗೇ ಇಲ್ಲ. ಕರ್ಮವೇ ಆಗಿಲ್ಲ ಅಂತಂದಮೇಲೆ ಇಲ್ಲಿ ಕರ್ಮಫಲ ಎಲ್ಲಿಂದ ಬರಬೇಕು? ಕರ್ಮಫಲವೇ ಇಲ್ಲ. ಕರ್ಮಫಲ ಇಲ್ಲ ಅಂತಂದಾಗ ಅದನ್ನು ಅನುಭವಿಸೋನು ಎಲ್ಲಿರ್ತಾನೆ? ಅವನೂ ಇರೋದಿಲ್ಲ. ಸೊ ನಾನು ಏನೂ ಅಲ್ಲದವನು. ಸೊ ಏನೂ ಅಲ್ಲದವನು ಅಂತಂದರೆ ಹಾಗಾದ್ರೆ ನಾನು ಯಾರು? ಆಗ ಯಮರಾಜ ಹೇಳ್ತಾನೆ, ಯು ಆರ್ ಎ ಸಾಕ್ಷಿ, ಯು ಆರ್ ಎ ಮಿಯರ್ ವಿಟ್ನೆಸ್. ಸೊ ನೋ ದಿಸ್ ಟ್ರೂತ್. ಈ ಒಂದು ಸತ್ಯವನ್ನು ತಿಳ್ಕೊಂಡು, ಈ ಸತ್ಯದಲ್ಲಿ ಇಫ್ ಯು ಕ್ಯಾನ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದಿಸ್ ಟ್ರೂತ್, ದೆನ್ there is no birth for you, there is no death for you, you are forever as witness. ಇದನ್ನು ನೀನು ತಿಳ್ಕೊಂಡು ಇಂತಹ ಸತ್ಯಗಳನ್ನು ನೀನು ತಿಳ್ಕೋಬೇಕು. ಸೊ ಟು ನೋ ದಿಸ್ ಟ್ರೂತ್, ಇಂತಹ ಸತ್ಯಗಳನ್ನು ತಿಳ್ಕೊಳ್ಳುವಂತಹದ್ದೇ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಯುವರ್ ಲೈಫ್. ನಿನಗೊಂದು ಜನ್ಮ, ಮನುಷ್ಯನಿಗೆ ಒಂದು ಜನ್ಮ ಸಿಕ್ಕಿದೆ, ಒಂದು ಬದುಕು ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಎನ್ ಅವಕಾಶ, ಇಟ್ ಈಸ್ ಎನ್ ಆಪರ್ಚುನಿಟಿ. ಸೊ ನೋ ದಿಸ್ ಆಪರ್ಚುನಿಟಿ. ನಿನಗೆ ಇಂತಹ ಅವಕಾಶ ಸಿಕ್ಕಿದಾಗ ಅಲ್ಲಿ
ವೇದಾಂತದ ಚರ್ಚೆಗಳು ನಡೀತಾ ಇರುತ್ತೆ. ಅಲ್ಲಲ್ಲಿ ಗುರುಗಳು ಇರ್ತಾರೆ, ಅವರೆಲ್ಲ ಹೇಳ್ತಾ ಇರ್ತಾರೆ, ಹೋಗಿ ನೀನು ಲರ್ನ್ ದಟ್ ಆ್ಯಂಡ್ ನೋ ದ ಟ್ರೂತ್, ನೋ ದ ಗೋಲ್ ಆಫ್ ಯುವರ್ ಲೈಫ್. ಯಾಕೆಂದರೆ ಹಿಂದೆ ವಾಟ್ ಈಸ್ ಓಂ ಅನ್ನುವಂತಹದ್ದನ್ನು ಯಮಧರ್ಮರಾಜ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಸರ್ವೇ ವೇದ ಯತ್ ಆಮನಂತಿ. ಸೊ ಈ ಒಂದು ಸತ್ಯದ ಬಗ್ಗೆ, ಓಂ ಅಂತಂದರೆ ಇಟ್ ಈಸ್ ಎ ಸತ್ಯ, ಇಟ್ ಈಸ್ ಎ ಟ್ರೂತ್, ಇಟ್ ಈಸ್ ದಿ ಆತ್ಮ, ಇಟ್ ಈಸ್ ದಿ ಭಗವಂತ. ಇಟ್ ಹಸ್ ಗಾಟ್ ಮೆನಿ ನೇಮ್ಸ್ ಬಟ್ ಎವ್ರಿಥಿಂಗ್ ಈಸ್ ಒನ್, ದಿ ಕಾನ್ಷಿಯಸ್ನೆಸ್. ಸೊ ಅದನ್ನು ಇಲ್ಲಿ ಮತ್ತೆ ಜ್ಞಾಪಿಸ್ತಾನೆ. ದ ಗೋಲ್ ಆಫ್ ದ ಲೈಫ್ ಏನು ಅಂತಂದರೆ ದಟ್ ಈಸ್, ಇದನ್ನು ವೇದಗಳು ಕೂಡ ಮಾತನಾಡಿದೆ. ಇಲ್ಲಿ ಸರ್ವೇ ವೇದ ಅಂತ ಕರೆದಿರುವಂತಹದ್ದು ಉಪನಿಷತ್ಗಳನ್ನ ಕುರಿತು. ಸರ್ವೇ ವೇದ, ಆಲ್ ದಿ ಉಪನಿಷತ್ಸ್. ಯತ್ ಆಮನಂತಿ, ಆಮನಂತಿ ಅಂತಂದರೆ ದೇ ಸ್ಪೀಕ್ ಅಬೌಟ್ ಇಟ್. ಎಲ್ಲ ಉಪನಿಷತ್ಗಳು ಇದೇ ವಿಚಾರವನ್ನು ಮಾತನಾಡ್ತಾ ಇದೆ. ಮತ್ತು ಎಲ್ಲ ರೀತಿಯ ತಪಸ್ಸುಗಳು, ನಾವೇನು ಒಂದು ಸಾಧನೆ ಅಂತ ಹೇಳಿ ನಾವು ಯಾವ ರೀತಿಯಲ್ಲಿ ಈ ಒಂದು ಸಾಧನೆಗೆ ಬೇಕಾಗಿರುವಂತಹ ಒಂದು ಕರ್ಮವನ್ನು ಮಾಡ್ತಾ ಇದ್ದೀವಿ, ಅವೆಲ್ಲ ತಪಸ್ಸು. ತಪಸ್ಸು ಅಂತಂದರೆ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೋಬೇಕು, ಈಸ್ ನಾಟ್ ದಿ ತಪಸ್ಸು. ತಪಸ್ಸು ಅಂತಂದರೆ ಇಟ್ ಈಸ್ ಒಂದು ಫರ್ಮ್ ಕನ್ವಿಕ್ಷನ್ ನನಗಾಗಬೇಕು, ಅದು ಸಿಗೋವರೆಗೂ ನಾನು ಬಿಡೋದಿಲ್ಲ ಅನ್ನೋಂತಹದ್ದು ಈಸ್ ದಿ ತಪಸ್ಸು. ಐ ವಾಂಟ್ ಇಟ್ ಅಟ್ ಎನಿ ಕಾಸ್ಟ್, ಅದು ಸಿಗೋವರೆಗೆ ನಾನು ಇಲ್ಲಿಂದ ಹೇಳೋದಿಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಎಕ್ಸಾಮ್ ಹತ್ರ ಬಂದಾಗ ಕೂತ್ಕೊಂಡು ಓದು, ತಪಸ್ತರ ಓದು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಬಿ ಫರ್ಮ್ ಟಿಲ್ ಯು ಗೆಟ್ ಇಟ್. ಬಿ ಫರ್ಮ್, ಅಲ್ಲಾಡಬೇಡ, ನೀನು ಶೇಕ್ ಆಗಬೇಡ, ಮನಸ್ಸನ್ನು ಕೆಡಿಸ್ಕೋಬೇಡ. ಸೊ ಎಲ್ಲ ತಪಸ್ಸುಗಳು ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಸೇಮ್ ಟ್ರೂತ್. ಅಂಡ್ ಆಲ್ ದಿ ಸೀಕರ್ಸ್, ಎಲ್ಲ ಸಾಧಕರು ಕೂಡ ಬ್ರಹ್ಮಚರ್ಯ ಚರಂತಿ. ಬ್ರಹ್ಮಚರ್ಯ ಅಂತಂದರೆ ಆ ಒಂದು ನಿಷ್ಠೆ. ಬ್ರಹ್ಮಚರ್ಯ ಅನ್ನುವಂಥದ್ದು ಇಟ್ ಈಸ್ ಅ ನಿಷ್ಠೆ, ಬ್ರಹ್ಮನಲ್ಲಿ ನಿಷ್ಠೆ. ಆ ಬ್ರಹ್ಮನಲ್ಲಿ ನಿಷ್ಠೆ ಹೊಂದೋದಕ್ಕೆ ಚರಂತಿ, ಯಾವೆಲ್ಲ ರೀತಿಯಲ್ಲಿ ನಾನು ಅನುಸರಿಸಬೇಕು, ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು, ದಟ್ ಈಸ್ ಚರಂತಿ. ಸೊ ದೇ ಆಲ್ ವಾಕ್ ಇನ್ ದ ಸೇಮ್ ಪಾತ್. ಇದೆಲ್ಲ ಆಗ್ತಾ ಇರೋದು ಯಾಕೆ ಗೊತ್ತಾ? ಎಲ್ಲ ವೇದಗಳು ಏನು ಮಾತನಾಡ್ತಾ ಇದೆ ಅದು ಯಾತಕ್ಕೆ ಅಂತ ಗೊತ್ತಾ? ಅಥವಾ ಎಲ್ಲ ರೀತಿಯ ತಪಸ್ಸುಗಳು ಯಾಕೆ ನಡೀತಾ ಇದೆ ಅದು ಗೊತ್ತಾ? ಅಥವಾ ಎಲ್ಲ ರೀತಿಯ ಬ್ರಹ್ಮಚರ್ಯ ನಡೀತಾ ಇರುವಂತಹದ್ದು ಯಾಕೆ ಗೊತ್ತಾ? ಇಟ್ ಈಸ್ ಓನ್ಲಿ ಟು ನೋ ದಿಸ್ ಟ್ರೂತ್. ಸೊ ಈ ಒಂದು ಸತ್ಯ ನಮ್ಮೆಲ್ಲರಿಗೂ ಬೇಕಾಗಿದೆ. ಅಂತಹ ಸತ್ಯ ಯಾವುದನ್ನು ನೀನು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ನಚಿಕೇತ. ನೌ ಐ ವಿಲ್ ಟೆಲ್ ಯು, ಇಟ್ ಈಸ್ ಕಾಲ್ಡ್ ಓಂ. ಓಂ ಅಂತಂದರೆ ಇಷ್ಟು ದೊಡ್ಡ ವಿಶಾಲವಾದ ಅರ್ಥವನ್ನು ಹೊಂದಿದೆ. ಈಗ ನಾನು ಐ ಹ್ಯಾವ್ ಡಿಸ್ಕ್ಲೋಸ್ಡ್ ಆಲ್ ದಿ ವಿಚಾರಾಸ್. ಅನೇಕ ರೀತಿಯಲ್ಲಿ ನಾನು ನಿನಗೆಲ್ಲವನ್ನ ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೌ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ ಶಿಫ್ಟ್ ಯುವರ್ ಅಟೆನ್ಷನ್. ನಿನ್ನ ಗಮನವನ್ನು ನೀನು ದೇಹದ ಮೇಲೆ ಇರಿಸಿದೆಯಲ್ಲ, ಅದನ್ನು ತೆಗೆದು ಪ್ಯೂರ್ ಕಾನ್ಷಿಯಸ್ ಮೇಲೆ ನಿನ್ನ ಗಮನವನ್ನು ಹರಿಸು. ಶಿಫ್ಟ್ ಯುವರ್ ಅಟೆನ್ಷನ್ ಫ್ರಮ್ ದಿ ಬಾಡಿ ಟು ದಿ ಕಾನ್ಷಿಯಸ್ನೆಸ್. ಜಗತ್ತಿನ ಮೇಲೆ ನಿನ್ನ ಗಮನ ಹೋಗ್ತಾ ಇದೆಯಲ್ಲ, ಇಟ್ ಈಸ್ ಸೋ ಫೈನ್. ವರ್ಲ್ಡ್ ಹ್ಯಾಸ್ ಗಾಟ್ ಮೆನಿ ಆಬ್ಜೆಕ್ಟ್ಸ್. ವಾಟ್ ಎವರ್ ಐ ವಾಂಟ್ ದಿ ಜಗತ್ತು ವಿಲ್ ಗಿವ್ ಅಂತ ಹೇಳಿ ಜಗತ್ತಿನ ಮೇಲೆ ನಿನ್ನ ಗಮನ ಇದೆಯಲ್ಲ, ಜಗತ್ತಿನ ಮೇಲೆ ಇರಿಸಿರುವಂತಹ ನಿನ್ನ ಗಮನವನ್ನು ಜಗದೀಶ್ವರನ ಮೇಲೆ ನೀನು ಇಡು. ಯು ವಿಲ್ ನೋ ದಿ ಟ್ರೂತ್. ದಿಸ್ ಈಸ್ ದಿ ಪರ್ಪಸ್ ಆಫ್ ದಿ ಸಾಧನಾ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು.